ಓಂ ಶಾಂತಿ ರೀ ಎಲ್ಲರಿಗೂ. ಇವತ್ತಿನ ಟಾಪಿಕ್ ನಮ್ದು ಬಾಬನ್ ಮನಿಯೊಳಗ ನಶಾ ಮುಕ್ತ ಅಭಿಯಾನ ಬಂದಿತ್ತಲ್ರಿ ಅದಕ್ಕೋಸ್ಕರ ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಬರ್ಲಿ ಅಂತ ಹೇಳಿ. ಈಗ ನಾವ್ ಇಲ್ಲಿ ಬರೋರತ್ತು ಯಾರು ಮಾಡಂಗಿಲ್ಲ, ಆದ್ರೂ ನಮ್ ಮಕ್ಳಿಗೆ ಇದನ್ ಜ್ಞಾನ ಕೊಡ್ಬೇಕಂತ ಹೇಳಿ ಇದ್ರದ ಸ್ವಲ್ಪ ಜ್ಞಾನವನ್ನ ನೋಡೋಣ್ರಿ. ನಶಾ ಮುಕ್ತ, ನಶಾ ಅಂದ್ರೆ ಏನ್ರಿ? ಚಟದಿಂದ ಮುಕ್ತರಾಗ್ಲಿಕ್ಕೆ ಏನ್ ಮಾಡ್ಬೇಕಾಕೈತ್ರಿ? ಜ್ಞಾನ ಬೇಕಾಕೈತ್ರಿ. ಇವತ್ ನಾವ್ ಬರೇ ಕೇವಲ ಇದನ್ನ ಅಡಿಕ್ಷನ್ ಮಾಡ್ತಿರ್ತಾರಲ್ರಿ, ನಶಾ ಮಾಡ್ತಿರ್ತಾರಲ್ರಿ, ಏನ ಡ್ರಗ್ಸ್ ಅನ್ರಿ, ಆಲ್ಕೋಹಾಲು, ಚಟ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ನಾವ್ ಪ್ರತಿಯೊಬ್ರು ಚಟಗಾರದೇರಿ. ಹೌದಾ ಇಲ್ಲ? ಮತ್ ಬಾಬಾ ಯಾಕೆ ಪ್ರತಿದಿನ ಇಟ್ಟು ಮುರ್ಳಿ ನುಡ್ಸಾಕತ್ತನ್ರಿ? ಯಾಕೆ ನಮ್ನ ಇಟ್ಟು ತಿದ್ದಾಕತ್ತನ್ರಿ? ಯಾಕಂದ್ರ ನಮ್ಮನ್ನ ಏನ್ ಹಳೆಯ ಸ್ವಭಾವ ಸಂಸ್ಕಾರ ಚಟನೆ ಆಗದೇವಲ್ರಿ, ಅದ್ ಬಿಡಾಕತ್ತ ಯಾರಿಗಿಲ್ಲ. ನಾ ಇದನ್ ಯಾವಾಗ ತಿಳ್ಕೊಕತ್ತಿದ್ನಿ ಅವಾಗ ನಂಗ್ ಅನ್ಸಾಕತ್ತಿತ್ತು ನಮಗ ಇಟ್ಟು ತ್ರಾಸ ಆಗ್ತದೆ. ಒಂದ್ ಸಂಸ್ಕಾರವನ್ನ ಚೇಂಜ್ ಮಾಡ್ಕೊಳಿಕ್ಕೆ ತ್ರಾಸ ಆಗ್ತಿರ್ತೈತಿ. ಇನ್ನ ಮನ್ಯಾಗ ಯಾರ ಕುಡಿತಿರ್ತಾರೋ ಸೇರ್ತಿರ್ತ ಅವ್ರಿಗೆ ಮುಂಚೆ ಎದ್ಕೊ ಹೇಳ್ತೈತೆ, ಬಿಡೋ ಬಿಡೋ ಇವತ್ರೆ ಬಿಡೋ, ಇನ್ ಯಾರ್ ಕಡೆ ಹೇಳ್ಸುಣ್ ಬಿಡೋ ಅಂತಿರ್ತೇವ. ಚಟ ಕೆಟ್ರಿ. ಚಟ ಎದರ್ಲಿ ತಯಾರಾಕೈತಿ ಹೇಳ್ರಿ? ವಿಚಾರದಿಂದ ತಯಾರಾಕೈತಿ. ಮೊದಲ್ ವಿಚಾರ ಬರ್ತೈತ್ರಿ, ಯಾರೋ ಸಂಘದಿಂದ ಏನೋ ಎಲ್ಲೋ ಕಲಿತೇವ್ರಿ, ವಿಚಾರ ಬರ್ತೈತಿ. ಆಮೇಲೆ ಬುದ್ಧಿ ನಿರ್ಣಯ ತಗೋತೈತ್ರಿ. ಆಮೇಲೆ ಅದನ್ನ ಕರ್ಮದಲ್ಲಿ ಮಾಡ್ಲಿಕ್ಕೆ ಹಿಡಿತೇವ್ರಿ. ಕರ್ಮದಲ್ಲಿ ಮಾಡಿದಾಗ ಆ ಕರ್ಮ ನಾವ್ ಪದೇ ಪದೇ ಮಾಡಿದ್ವಿ ಅಂದ್ರೆ ಏನಾಕೈತ್ರಿ? ಅದೇನಾಕೈತ್ರಿ? ಸಂಸ್ಕಾರ ಆಕೈತಿ. ಈಗ ಬಾಳ ಇಂಪಾರ್ಟೆಂಟ್ ರೀ. ಸಂಸ್ಕಾರ ಒಮ್ಮೆ ರೆಡಿ ಆತಂದ್ರ ಸಂಸ್ಕಾರ ನಮ್ಮನ್ನ ನಡ್ಸ್ಲಿಕ್ ಶುರು ಮಾಡ್ತೈತ್ರಿ. ಮೊದಲ ನಾ ಆತ್ಮ ಒಂದೇ ಟೈಮ್, ಅದಕ್ಕ ಒಂದೇ ಟೈಮ್ ನಾ ಮಾಲಕ್ ಇರ್ತೇನ್ರಿ. ಒಂದೇ ಟೈಮ್ ಮಾಲಕ್ ಇರ್ತೇನ್ರಿ, 2ನೇ ಟೈಮು ಮಾಲಕ್ ಇರ್ತೇನ್ರಿ, 3ನೇ ಟೈಮು ಮಾಲಕ್ ಇರ್ತೇನ್ರಿ. ಅದ 4ನೇ 5ನೇ ಸಲ ನೀವು ಅದ್ನ ಸಂಸ್ಕಾರನ ಪದೇ ಪದೇ ರಿಪೀಟ್ ಮಾಡಾಕತ್ರಿ, ಅವಾಗ ಸಂಸ್ಕಾರ ಮಾಲಕ್ ಆಕೈತಿ, ನೀವು ದಾಸ್ ಆಗ್ಬೇಕಾಕೈತಿ, ನೀವು ಆಗ್ಬೇಕಾಕೈತ್ರಿ. ಅದಕ್ಕ ಬಾಳ್ ಕೆಟ್ರಿ. ಅದಕ್ಕ ಬಾಬಾ ಕೇಳ್ತಾನು, ಸಂಸ್ಕಾರ ಮೇಲೆ ವಿಜಯ ಆಗಿದ್ದೀರಿ, ಅದಕ್ಕ ಬಾಬಾ ಕೇಳ್ತಾನು ಸ್ವರಾಜ್ಯ ಅಧಿಕಾರಿ ಆಗಿರೇನ, ನಿಮ್ಮ ಮೇಲೆ ನೀವು ರಾಜ್ಯ ಅಧಿಕಾರ ಮಾಡ್ಕೊಳಿಕ್ಕೆ ನಡ್ಸಿರೇನ ಅಂತ ಕೇಳ್ತಾನ್ರಿ ಬಾಬಾ. ಅದಕ್ಕ ನೋಡ್ರಿಲ್ಲ, ಇವತ್ 10-12 ವರ್ಷ ಆದ್ರೂ ಒಂದ್ ಸ್ವಭಾವ ಇನ್ನ ಚೇಂಜ್ ಆಗವತ್ರಿ ನಮ್ದ. ಮತ್ ಇವತ್ತ ಈ ಸಲ ಈ ತಿಂಗಳು ಸಿಟ್ಟು ಬಿಟ್ಟೇನಂದ್ರ ಮುಂದಿನ ತಿಂಗಳಿಗೆ ಏನೋ ಅಂತದ್ ಮಾತ್ ಬಿಡ್ತೇವೆ ಮಾನ್ಯ. ಅಂದ್ರ ಒಂದ್ ಸಂಸ್ಕಾರದ ಚಟಕ್ಕ ನಾವ್ 8 ವರ್ಷ ಆದೇವ್ ಹೇಳ್ರಿ. ಮತ್ ಇದಂತೂ ಏನ್ರಿ ಇವು ಚಟಗಳಂತ ನೋಡ್ರಿ, ನಮ್ಗ ಇಟ್ಟು ಬಿಡಾಕ್ ಅವತ್ ಮತ್ ನಾವ್ ರಾಜ ಯೋಗಿಗಳು ಬ್ರಹ್ಮ ಕುಮಾರಿಗಳ್ರಿ ಪ್ರತಿದಿನ ಮೆಡಿಟೇಷನ್ ಮಾಡ್ತೇವ್ರಿ. ಮತ್ ಅದಕ್ಕ ಬಾಬಾ ಹೇಳ್ತಾನ, ಸ್ವಭಾವ ಸಂಸ್ಕಾರ ಮೇಲೆ ಅಧಿಕಾರಿಗಳಾಗ್ರಿ. ಚಟ ಯಾಕ ಕೆಟ್ಟಂದ್ರ ಅದ ಬುದ್ಧಿಗೆ ಪಟ್ಟ ಕೊಡ್ತೈತ್ರಿ, ಬುದ್ಧಿಯನ್ನ ಮಂದ್ ಮಾಡ್ತೈತ್ರಿ. ವಿಚಾರ, ಬುದ್ಧಿ ಮತ್ತು ಸಂಸ್ಕಾರ. ವಿಚಾರನ ಮನಸ್ನಾಗ ಏನ್ ವಿಚಾರ ಮಾಡ್ತೀನಲ್ರಿ ಅದು ಬುದ್ಧಿ ಹೋಗ್ತೈತಿ, ಬುದ್ಧಿ ನಿರ್ಣಯ ತಗೋತೆ. ಖರೆ ಒಮ್ಮೆ ಸಂಸ್ಕಾರ ಆತಂತಿಕೋರಿ, ಅದೇನ್ ವಿಚಾರನಾಗ ಬರ್ತೈತಲ್ರಿ ಮನ್ಸಿಗೆ, ಆ ಮನಸ್ದಿಂದ ಬುದ್ಧಿ ಹೋಗೋದೇ ಇಲ್ರಿ. ಬುದ್ಧಿ ಹೇಳ್ತೈತಿ, ನನ್ನ ಮಾತ್ ಕೇಳೋದ ಬಿಟ್ಟಿ ಇನ್ನ ನಾ ಯಾಕ ಮಾತಾಡ್ಲಿ ಅಂತೈತ್ರಿ. ಅದಕ್ಕ ಬುದ್ಧಿ ಏನ್ ಮಾಡ್ತೈತ್ರಿ? ಮಬ್ಬ ಮಾಡ್ಬಿಡ್ತೈತ್ರಿ. ಅದಕ್ಕೋಸ್ಕರ ಚಟ ಬಾಳ ಇಂಪಾರ್ಟೆಂಟ್. ಅದಕ್ಕ ಪ್ರತಿದಿನ ಭಗವಂತ ಏನ್ ಕೇಳ್ತಾನಂದ್ರ ಜ್ಞಾನವನ್ನ ಕೇಳ್ರಿ ಅಂತ ಹೇಳ್ತಾನೆ. ಯಾಕ ಜ್ಞಾನ ಅಂದ್ರ ಜ್ಞಾನವೇ ಬುದ್ಧಿಗೆ ಊಟ. ನಾವ್ ಎಷ್ಟು ಜ್ಞಾನ ಸಂಪಾದನೆ ಮಾಡ್ತೇವೆ. ಅದಕ್ಕ ಯಾಕಿದೆ ನಶಾಮುಕ್ತ ಅಭಿಯಾನ ಕಾರ್ಯಕ್ರಮ ಬಂದಿತ್ತಂದ್ರ ಅವೇರ್ನೆಸ್ ಕೊಡ್ಲಿಕ್ಕೆ. ಅವೇರ್ನೆಸ್ ಅಂದ್ರ ಅರ್ಥ ಏನ್ರಿ? ಜ್ಞಾನವನ್ನ ಕೊಡ್ಲಿಕ್ಕೆ ಏನ್ ಮಾಡಿದಾರಂದ್ರ ಇದನ್ನ ಬುದ್ಧಿಗೆ ಎಷ್ಟು ಜ್ಞಾನವನ್ನ ನಾವು ಕೊಡ್ತಾ ಹೋಗ್ತೇವಿ. ಅದಕ್ಕ ಬಾಬಾ ಪ್ರತಿದಿನ ಮುರಳಿ ಯಾಕೆ ಕೇಳ್ರಿ, ಓದ್ರಿ, ಹೇಳ್ರಿ ಅಂತಾರ. ಎಷ್ಟೆಷ್ಟ್ ಸಲ ನಾವ್ ಹೇಳ್ತೇವಿ, ಅವಾಗ ಸಂಸ್ಕಾರ ಏನ್ ಮಾಡ್ಕೊಂಡೇವಲ್ಲ ಅದಕ್ಕ ನಾವು ಏನ್ರಿ ಅದ್ರ ಮೇಲೆ ಡಾಮಿನೇಟಿಂಗ್ ಮಾಡಾಕ ನಮ್ಗ ತಾಕತ್ ಬರ್ತೈತ್ರಿ. ಅದಕ್ಕ ಮಾಲಕ್ ಆಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೋಸ್ಕರ ಬುದ್ಧಿ ಮೇಲೆ ಏನಿರ್ಬೇಕ್ರಿ? ನಮಗ ಹಿಡಿತ ಬರ್ಬೇಕು. ಬುದ್ಧಿನ ನಾವು ಶಕ್ತಿಶಾಲಿ ಮಾಡ್ಬೇಕಾದ್ರೆ ಜ್ಞಾನದ ಸಂಪಾದನೆ ಬೇಕ್ರಿ. ಕೇವಲ ಜ್ಞಾನದ ಸಂಪಾದನೆ ಅಷ್ಟ ಅಲ್ರಿ, ಏನ್ ಬೇಕ್ರಿ? ಯೋಗ ಬೇಕ್ರಿ. ಯಾರಿಗ್ ಗೊತ್ತಿಲ್ರಿ? ಇಲ್ಲಿ ಕೂತವ್ರಿಗೆ ಯಾರಿಗ್ ಗೊತ್ತಿಲ್ಲ ನಾವ್ ಚಟ ಮಾಡಬಾರ್ದತ್ ಹೇಳಿ? ಪ್ರತಿಯೊಬ್ರಿಗೂ ಗೊತ್ತಿ. ಯಾರಿಗ್ ಗೊತ್ತಿಲ್ಲ ಹೇಳ್ರಿ? ನಾವ್ ಸಿಟ್ಟು ಮಾಡ್ಬಾರ್ದು, ನಮ್ ಅಂತಿಂತ ಸ್ವಭಾವ ಅದಾವು, ಅಂತಿಂತನ ಸ್ವಭಾವನ್ನ ನಾವ್ ಬಿಡ್ಬೇಕಂತ ಯಾರಿಗ್ ಗೊತ್ತಿಲ್ರಿ? ನೀವ್ ಯಾರು ಕುಡಿಯೋರ್ ಇರ್ತಿರಲ್ಲ, ಅವ್ರು ಸೇದೋರ್ ಇರ್ತಾರಲ್ಲ, ಅವ್ರು ಬಿಡ್ರಿ ಅಂತ ಹೇಳ್ರಿ, ನಿಮ್ಕಿಂತ ಹೆಚ್ಚು ಗೊತ್ತಿರ್ತೈತ್ರಿ ಅವ್ರಿಗೆ.
ನೀವ್ ಸೇರ್ತಿರ್ತಿರ್ಲ ಅವ್ ಸೇರ್ತಿರ್ತಾರಲ್ರಿ ಡಬ್ಬಿ ಬಾಕ್ಸ್ ಸಿಗರೇಟ್ನಾಗ, ಆ ಸಿಗರೇಟ್ ಬಾಕ್ಸ್ನಾಗ ಲಂಗ್ಸ್ ತೋರ್ಸ್ಯಾರಿ, ನೀವ್ ನೋಡಿರ್ಬೇಕ್ರಿ ಸಿಗರೇಟ್ ಬಾಕ್ಸ್ನಾಗ. ಅದ್ರ ಮ್ಯಾಲೆ ಬರ್ದಿರ್ತ ಇದ ಹಾನಿಕಾರ ಐತಿ, ಇದ್ರ ಕುಡಿಯೋದ್ರಿಂದ TB ಬರ್ತೈತಿ, ಲಂಗ್ ಕ್ಯಾನ್ಸರ್ ಆಕೈತಿ ಎಲ್ಲಾ ಬರ್ದಿರ್ತಾರ. ಅಂದ್ರು ಎಟ್ ನಶಾಲೆ ಎಟ್ ಮಜಾಲೆ ಸೇರ್ತಿರ್ತಾರೆ. ಹಂಗರಿ ನಾವು ಎಷ್ಟ್ ಗೊತ್ತೈತ್ರಿ, ಸಿಟ್ ಮಾಡೋದ್ರಿಂದ ಏನೇನ್ ಆಕೈತಿ, ಹಂಗಿಗ್ ಮಾತಾಡ್ರಿ ಏನೇನ್ ಆಕೈತಿ, ಎಲ್ಲಾ ಲಾಸ್ ಗೊತ್ತೈತಿ. ಗೊತ್ತಿದ್ರು ಏನಿಲ್ಲ ನಮ್ ಕಡೆ ಏನಿಲ್ರಿ, ತಾಕತ್ತಿಲ್ರಿ. ಆ ತಾಕತ್ ಎಲ್ಲಿಂದ ಬರ್ತೈತಿ ಅನ್ನೋದನ್ನ ಇದು ಚಾರ್ಟ್ ಮೆಡಿಕಲ್ ವಿಂಗ್ ವತಿದಿಂದ ಇದನ್ನ ಚಾರ್ಟ್ ಮಾಡಿದ್ದಾರೆ. ಇದನ್ನ ಯಾಕೆ ನಿಮ್ ಜೊತೆ ಶೇರ್ ಮಾಡ್ಕೋಕತ್ತೀವಿ ಅಂದ್ರೆ, ಇನ್ನೊಮ್ಮೆ ಚಿತ್ರ ಪ್ರದರ್ಶನಿ ಹಾಕಿದಾಗ ಇದನ್ನು ಕೂಡ ನಾವ್ ಹೇಳೋಣ್ರಿ. ಇದನ್ನು ಕೂಡ ಎಲ್ಲರಿಗೂ ಏನ್ರಿ ಜ್ಞಾನ ಸಿಗ್ಲಿ ಅಂತ ಹೇಳ್ತಾ ಈ ಶಾರ್ಟ್ ನಾಗ ಹೇಳ್ಕೊತ ಹೋಗ್ತೇನೆ. ನೀವು ಕಲೀರಿ, ಇದ್ ಚಿತ್ರ ಪ್ರದರ್ಶನಿ ಹಾಕಿದಾಗ ನೀವು ಹೇಳ್ರಿ. ಯಾಕಂದ್ರೆ ಎಲ್ಲರೂ ಇತರ ಬಾಳ್ ಚಂದ ಐತ್ರಿ. ಏನ್ ಚಿತ್ರ ಹೇಳಿದಾರಂದ್ರೆ ಇದ್ರೋಗ್ರಿ, ಈ ಚಿತ್ರದಲ್ಲಿ 90% ಜನರೊಳಗ 25% ಏನದಾರಂದ್ರ ಸಾರಿ ಎಲ್ಲಾ ಏನ್ ನನ್ ಪಾಪ್ಯುಲೇಷನ್ ಜನಸಂಖ್ಯೆ ಐತಲ್ರಿ, ಅದ್ರೊಳಗ 90% 25 ವಯಸ್ಸಿನ ಒಳಗಿನ ಹುಡುಗರನ್ನ ಏನ್ ಮಾಡಕತ್ತಾರಿ, ವ್ಯಸನ ವಶ ಆಗ್ಯಾರ. ಇವತ್ತ ವ್ಯಸನ ಕೇವಲ ಹೆಣ್ಮಕ್ಳು ಗಂಡ್ ಮಕ್ಳು ಮಾಡ್ತಾರ ಅನ್ನೋದು ಉಳ್ದೇ ಇಲ್ರಿ. ಇವತ್ತು ನಾವ್ ಟಿವಿ ಒಳಗ್ ನೋಡಿದ್ವಿ, ಕೊರೋನಾ ಟೈಮ್ನಾಗ ಎಲ್ಲಾ ಬಂದ್ ಆದಾಗ್ರಿ ಬೆಂಗ್ಳೂರ್ ಅಂತ ಊರ್ನಾಗ ಫಸ್ಟ್ ಮುಂಜಾನೆ ಎದ್ಕೊಳ್ಳಿ ಶೇರೆ ಅಂಗಡಿ ಎದುರುಗಡೆ, ವೈನ್ ಶಾಪ್ ಎದುರುಗಡೆ ಹುಡುಗಿಯಾರ ನಿಂತಿದ್ರತ್ರಿ. ಯಾಕಂದ್ರೆ ಈಗ ಅವ್ರಿಗೂ ಬಂದೈತಿ, ನಾವು ಏನ್ ಕಡಿಮೆ ಇಲ್ಲ, ಬರೇ ಎಲ್ಲಾ ಎಂಜಾಯ್ಮೆಂಟ್. ಎಲ್ಲಾ ಸಮಾನ, ಎಲ್ಲದ್ರಾಗೂ ಸಮಾನತೆ ಬೇಕ. ನಾವು ಏನ್ರಿ ಎಂಜಾಯ್ಮೆಂಟ್ ಕೇವಲ ಅಣ್ಣಂದಿರ್ ಮಾಡ್ಬೇಕಂದ್ರೆ ಅದ್ನು ಕೂಡ ಮಜಾ ನೋಡೋಣ ಅಂತ ಹೇಳಿ ನಿಮ್ಗ್ ಹೇಳ್ತೇನ್ರಿ. ಇದು 12 ವರ್ಷ ನಾ ಕಾಲೇಜ್ಗೆ ಓದ್ಬೇಕಾದ್ರೆ ನನ್ ಫ್ರೆಂಡ್ಸ್ ರೀ, ನನ್ ಕಣ್ಣು ಮುಂದರಿ ಹಾಸ್ಟೆಲ್ನಾಗ್ರಿ ಕದಾ ಹಾಕೊಂಡ್ ಸ್ಮೋಕ್ ಮಾಡ್ತಿದ್ರಿ. ಹೇಳ್ರಿ, ನನ್ ಫ್ರೆಂಡ್ಸ್ ರೀ, ಹುಡುಗಿಯರ್ಕೋರ್ ಹಾಸ್ಟೆಲ್ನಾಗ್ರಿ. ಮತ್ತಿದ ಮನ್ಯಾಗಲ್ರಿ, ಎಲ್ರ ಹೊರಗ್ ಹೋಗೋದಲ್ರಿ, ಹಾಸ್ಟೆಲ್ಗ ಎಷ್ಟ್ ಸ್ಟ್ರಿಕ್ಟ್ನೆಸ್ ಇರ್ತೈತ್ರಿ, ವಾರ್ಡನ್ ಗಳು ಇರ್ತಾರೆ. ಆದ್ರೂ ಕೂಡ ನನ್ ಹುಡುಗಿಯರ್ನ ನನಗ ಮಜಾ ಅನಸ್ತ್ರಿ. ಎದಕ್ ಮಾಡಕತ್ತಿರ್ತೀವಿ ಅಂದ್ಕೊಳ್ಳಿ, ಅವ್ರಿಗೆ ಏನ್ ಅನ್ನೋದ್ರ ಅದ್ರ ಮಜಾರೇ ನೋಡಿ ನೀನ್ ಅಂತಾರ್ರಿ ಅವ್ರ. ಅದ್ರ ಮಜಾ, ಅದ್ರದ್ದು ಎಷ್ಟ್ ನಶಾ ಎಷ್ಟ್ ಚಂದ ಇರ್ತೈತಿ ಅಂತಾರ್ರಿ ಅವ್ರ. ಅದಕ್ಕೋಸ್ಕರ ರೀ ಇದು ಬಾಳ್ ಇಂಪಾರ್ಟೆಂಟ್ ರೀ. ಏನಂತ ಯಾರ್ ಮಾಡಕತ್ತಾರ ಅಂದ್ರ 25 ವರ್ಷದ ಒಳಗಿನ ಹುಡುಗರು. ನಾವು ಇಲ್ಲಿ ಬಾಳ್ ಕೇಳಿದೇವ್ರಿ, ಟ್ರೈನ್ಯಾಗ ಹತ್ರ, ಸ್ಟೇಷನ್ಯಾಗ ಹತ್ರ 7ನೇತೆ 8ನೇತೆ ಹುಡುಗರು ಸ್ಮೋಕ್ ಮಾಡ್ತಾರಿ, 10ನೇತೆ ಹುಡುಗರು ಎಲ್ಲಾ ಡ್ರಿಂಕ್ಸ್ ಮಾಡ್ತಾರಿ. ಯಾಕಂದ್ರ ಅದ್ರದ ಹಾನಿ ಗೊತ್ತಿಲ್ಲ, ಒಂದ್ ಸ್ಮಾಲ್ ಏನ್ರಿ ಒಂದ್ ಎಂಜಾಯ್ಮೆಂಟ್ ಗೋಸ್ಕರ ಮಾಡಕ್ ಸ್ಟಾರ್ಟ್ ಮಾಡ. ಈ ಚಿತ್ರದಲ್ಲಿ ನೋಡ್ತಾ ಇದ್ರಿ, ಏನ್ ನೋಡ್ತಾ ಇದೀವಿ ಅಂದ್ರ ಅಕ್ಕಾರ, ಇಂಥದೆಲ್ಲ ತಿನ್ನೋದ್ರಿಂದ ಏನೇನ್ ಹಾನಿ ಆಕೈತಿ. ತಂಬಾಕು ಗುಟ್ಕಾ ತಿನ್ನೋದ್ರಿಂದ ಬಾಯಿ ಕ್ಯಾನ್ಸರ್ ಬರ್ತೈತ್ರಿ, ಓರಲ್ ಕ್ಯಾನ್ಸರ್ ಬರ್ತೈತ್ರಿ, ಮತ್ತೆ ಸ್ಮೋಕ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಬರ್ತಾವ್ರಿ. ಅದ್ರದ್ದೇನು ಲಾಸ್ ಅಂತೂ ಪ್ರಾಫಿಟ್ ಅಂತೂ ಏನಿಲ್ರಿ, ಲಾಸ್ ಬಾಳ್ ಆಕೈತ್ರಿ. ಮಾಡೋದ್ ಎದಕ್ ಸ್ಟಾರ್ಟ್ ಮಾಡ್ತಾರಂದ್ರ ಅದು ಒಂದ್ ನಮ್ಗ ಪ್ಲೆಜರ್ ಕೊಡ್ತೈತ್ರಿ. ಅದಕ್ಕೆ ಇಂಗ್ಲಿಷ್ನಾಗ ಹೇಳ್ತಾರಿ ಸೆನ್ಶುವಲ್ ಪ್ಲೆಜರ್. ಸೆನ್ಶುವಲ್ ಪ್ಲೆಜರ್ ಅಂದ್ರ ನಾಲ್ಗೆ ರುಚಿ ಕೊಡ್ತೈತ್ರಿ. ಈಗ ಹೆಂಗ್ ನೋಡ್ರಿ, ರೊಟ್ಟಿ ಬದ್ನಿಕಾಯಿ ಹೊಟ್ಟಿಗೆ ಚಲೋ, ಲೇಸ್ ಪೊಟ್ಯಾಟೊ ಚಿಪ್ಸ್ ಗೋಬಿ ಮಂಚೂರಿ ಇವದಕ್ ಚಲೋ, ನಾಲ್ಗಿ ಚಲೋ. ಹಂಗರಿ ಇದೇನ್ ಮಾಡ್ತೈತಂದ್ರ ಸೇದುದು, ಮತ್ ಇದನ್ ಏನ್ ಮಾಡ್ತೈತಂದ್ರ ಒಳಗಡೆ ಮೆದುಳಿನಲ್ಲಿ ಒಂದು ಡೋಪೋಮೈನ್ ಎಂಬ ನ್ಯೂರೋ ಟ್ರಾನ್ಸ್ಮಿಟರ್ ದಿಂದ ಕೆಮಿಕಲ್ ರಿಲೀಸ್ ಆಕೈತ್ರಿ. ಆ ಡೋಪೋಮೈನ್ ಏನ್ ಮಾಡ್ತೈತಂದ್ರ ಖುಷಿ ಕೊಡ್ತೈತ್ರಿ, ಒಂಥರ ಅವ್ರಿಗೆ ಹುರುಪು ಕೊಡ್ತೈತ್ರಿ, ಉಮ್ಮಂಗ ಕೊಡ್ತೈತ್ರಿ. ಅದಕ್ಕೋಸ್ಕರ ಮನುಷ್ಯ ಏನಾಗ್ತಾನ್ರಿ, ಕುಡದ್ ಕೂಡಲೇ 1ನೇ ದಿವಸ ಏನಾಗ್ಬಿಡ್ತಾನ್ರಿ, ಪೂರಾ ಹೋಶನ ಮರ್ತ್ ಬಿಡ್ತಾನ್ರಿ, ಎಲ್ಲಾನು ಮರ್ತ್ ಬಿಡ್ತಾನ. ಆದ್ರ 2ನೇ ದಿವಸ ಕುಡಿಯಕ್ ಹೋಗ್ತಾನು, 3ನೇ ದಿವಸ ಕುಡಿಯಕ್ ಹೋಗ್ತಾನ್ರಿ, ಇಟ್ಟ ತಗೊಂಡಿರ್ತಾನ್ರಿ. 1ನೇ ದಿವಸ ಅಟ್ಟ ಏರ್ ಬಿಟ್ಟಿರ್ತಾನ್ರಿ. 2ನೇ ದಿವಸ 3ನೇ ದಿವಸ ಕುಡಿಯಕ್ ಹೋದ, ಅವತ್ ಏರಿದ್ನಲ್ಲ ಮ್ಯಾಗ ಅಟ್ ಏರವಾತ್ಲಾ ಅಂತ ಹೇಳಿ ಮತ್ ಹೆಚ್ಚು ಕುಡಿದ. ಹೆಚ್ಚು ಕುಡಿದ್ರೆ ಏರ್ತೇನೆ ಅಂತ ತಿಳ್ಕೊಂಡ ಏನ್ ಮಾಡ್ತಾನ್ರಿ ಅಕ್ಕಾರ, ಏರ್ಸ್ಕೋತ ಹೋಗ್ತಾನೆ. ಏರ್ಸ್ಕೋತ ಏನಾಗ್ತೈತ್ರಿ, ಪೂರಾ ಅದಕ್ಕೆ ಇಂಗ್ಲಿಷ್ ಬಾಳ ಚಂದ ಹೇಳ್ತಾರ. ಫಸ್ಟ್ ಮ್ಯಾನ್ ಡ್ರಿಂಕ್ಸ್ ಅ ಡ್ರಿಂಕ್, ಫಸ್ಟ್ ಡೇ ಮ್ಯಾನ್ ಡ್ರಿಂಕ್ಸ್ ಅ ಡ್ರಿಂಕ್, ಲೇಟರ್ ಡ್ರಿಂಕ್ ಅ ಮ್ಯಾನ್, ಥರ್ಡ್ ಡೇ ಡ್ರಿಂಕ್ಸ್ ಓನ್ಲಿ ಡ್ರಿಂಕ್ ಅ ಮ್ಯಾನ್. 3ನೇ ದಿವಸ ಏನಾಕೈತ್ರಿ, ಡ್ರಿಂಕ್ಸ್ ಮನುಷ್ಯನ್ ಕುಡಿಯಕ್ ಸ್ಟಾರ್ಟ್ ಮಾಡ್ತೇವೆ. 1ನೇ ದಿವಸ ಇವ್ ಕುಡಿತಾನ್ರಿ, ಚೂಸ್ ಮಾಡ್ತಾನ, ಚಾಯ್ಸ್ ಇರ್ತೈತೆ. 3ನೇ ದಿವಸ 4ನೇ ದಿವಸ ಏನಾಕೈತಿ. ಮತ್ ಇನ್ನೊಂದ್ ನಾವ್ ಬಹಳ ದೊಡ್ಡ ಕಲ್ಪನೆಗ ಅದೇವಿ, ಏನದೇವ್ ಗೊತ್ತೇನ್ರಿ, ನಾವ್ ಯಾವಾಗ ರೊಟ್ಟ ಮಾಡ್ತೇವ್ರಿ, ನಾವ್ ದಿವಸ ಏನ್ ಮಾಡಂಗಿಲ್ರಿ,
ಯಾವಾಗ ಟೆನ್ಷನ್ ಆತು ಏನ್ರ ಆತಂದ್ರ ಅವಾಗಟ್ಟ ಮಾಡ್ತಿದ್ ದಿವ್ಸ ಮನೆ ಎಲ್ಲಾರು ಸ್ಟಾರ್ಟ್ ಮಾಡಿದವ್ರು ಹಂಗ ಇರ್ತಾರೆ. 1ನೇ ದಿವ್ಸ 2ನೇ ದಿವ್ಸ ಅಷ್ಟೇ. ಯಾವಾಗ ಒಕೇಶನಲ್ಲಿ ರೀ, ಫಂಕ್ಷನ್ ಆಗ್ರಿ, ಪಾರ್ಟಿ ಹೋದಾಗ್ರಿ, ಬೆಳಗಾಂ ಹೋದಾಗ್ರಿ, ಎಲ್ಲಾರು ನನ್ ಫ್ರೆಂಡ್ಸ್ ಗೆಳೆಯರ್ ಸೇರಿದಾಗ್ರಿ ನಾವ್ ಮಾಡ್ತೀವತ್ತ. ಕರೆದ ಮಾಡ್ಕೋತ ಅದ್ ಏನ್ ಮಾಡ್ಬಿಡ್ತೈತ್ರಿ ಅನ್ನಾರ ಚಟಕ್ಕ ವಶ ಮಾಡ್ಬಿಡ್ತೈತಿ. ಅದಕ್ಕ ಬಾ ಚಂದ್ ಹೇಳ್ತಾರಿ, ಚಟಕ್ ಏರ್ಸೋ ಮಟ್ಟ ಅದ್ ಬಿಡಂಗೇ ಇಲ್ಲತ್ರಿ. ಬಾ ಚಂದ ಐತ್ರ ಅಂದಾರ. ಕರೆಂಟ್ ಹತ್ಕೊಂಡಿರ್ತೈತ್ ನೋಡ್ರಿ ವ್ಯಕ್ತಿ, ಯಾರ ಕಂಬ ಏರಕ್ ಹೋದಾಗ ಕರೆಂಟ್ ಎಲ್ಲಿವರೆಗೂ ಕರೆಂಟ್ ಬಿಡಂಗಿಲ್ಲ ಗೊತ್ತನ್ರಿ ನಮ್ ವ್ಯಕ್ತಿನ. ಅವ್ ಬಿಡ್ಬೇಕಂದ್ರೂ ಬಿಡಂಗಿಲ್ಲ. ಎಲ್ಲಿವರೆಗೂ ರಕ್ತ ನನ್ನ ಶರೀರನ ಹೋಗೋ ತನಕ ಕರೆಂಟ್ ಬಿಡಂಗಿಲ್ಲತ್ರಿ. ಯಾವಾಗ ಖಾಲಿ ಆಕೈತಿ ರಕ್ತ ಶರೀರ್ನಾಗ ಅವಾಗ ಕರೆಂಟ್ ಒಗಿತೈತತ್ರಿ ಮನುಷ್ಯ. ಹಂಗ ಇದು ರೀ, ಇದು ತಂಬಾಕು, ಸಿಗರೇಟು, ವೈನು ಇವೆಲ್ಲ ಹೆಂಗ ಎಲ್ಲಿವರೆಗೂ ನಮ್ಮನ್ನ ಬಿಡಂಗಿಲ್ಲ ಅಂತ ಅಕ್ಕಾರ. ಎಲ್ಲಿವರೆಗೂ ನೀವ್ ಖಾಲಿ ಆಗಂಗಿಲ್ಲ ನೋಡ್ರಿ ಒಳ್ಳೆಯ ಒಳಗ. ಎಲ್ಲದ್ರಿಂದ ಸಂಬಂಧದಿಂದ ಎಲ್ಲದ್ರಿಂದ ನೀವ್ ಯಾವಾಗ ಖಾಲಿ ಆಗಂಗಿಲ್ಲ. ಖಾಲಿ ಆದ್ಮೇಲೆ ತಲೆಯಾಗ ಬರ್ತೈತಿ ನಾ ಇನ್ ಬಿಡ್ಬೇಕಂತ ಹೇಳಿ ಅನ್ನೋರ್. ಅಲ್ಲಿವರೆಗೂ ಅದು ಬಿಡಂಗಿಲ್ಲ. ಅವಾಗ ಅರ್ತೈತಿ ಅವಾಗ ಏನ್ ಮಾಡೋರು, ಎಲ್ಲಾ ಶರೀರಕ್ಕೆ ರೋಗ ಬಂದಿರ್ತಾವ, ಎಲ್ಲಾ ದುಡ್ಡು ಕಳ್ಕೊಂಡಿರ್ತೀರಿ, ಎಲ್ಲಾ ನಿಮ್ ಸಮಾಜ ನಿಮ್ಮಿಂದ ದೂರ ಇಟ್ಟಿರ್ತೈತಿ. ಅವಾಗ ಅಂತೈತಂತ ಇನ್ನ ನಾ ಚೇಂಜ್ ಆಗ್ಬೇಕಂತ ಅವಾಗ ಏನ್ ಮಾಡೋರಂತ. ಅದ್ಕರಿ ಇದು ಬಾಳ ಅಂದ್ರೆ ಬಾಳ್ ಕೆಟ್ಟ. ಇನ್ನೂ ಮಟ್ಟ ನಾನು ಕೆಲವ್ರ ಮಾತೇರಲ್ಲಿ ನೋಡೇನಿ, ಗುಟ್ಕಾ ತಂಬಾಕ್ ತಿಂತಾರಿ, ಬಾಯ ಹಾಕೋತಾರಿ ಹೆಣ್ಮಕ್ಳ ನೋಡ್ರಿ. ನೀವ್ ತಿಳ್ಕೊಂಡ್ರಿ ನಾ ಎಷ್ಟ್ ಜನರಿಗೆ ಕೇಳ್ರಿ, ನಾ ತಂಬಾಕ್ ನೀವ್ ಹೆಂಗ್ ತಿಂತೀರಿ ಅಂದ್ಕೊಳ್ಳೆ ಮೊದ್ಲಿಂದ ನಮ್ಮ ಅವು ಹಾ ಮೊದ್ಲಿ ಈಗ ಏನಂತಾರ ಅಲ್ರಿ ಅಲ್ಲ ಈಗ ಏನಂತಾರ ಗೊತ್ತೇನ್ರಿ, ನಮ್ಮ ತಿತ್ತಿದ್ಲು ಅದನ್ನ ನೋಡಿ ನಾ ತಿತ್ತೀನಿ, ಆಮೇಲೆ ಇವ್ರ ತಿತ್ತಿದ್ರು ಅವ್ರ ನೋಡಿ ಕೇಳ್ರಿಲ್ಲ ಇವ್ರ ತಿಂತಾರ ಐತೆ. ತಂಬಾಕ ಗುಟ್ಕಾ ಯಾರ್ ತಿಂತೀರಿ ಮತ್ ಎಲಿ ಸುಣ್ಣ ತಿಂತೀರಲ್ಲ, ನಾಳೆಗೆ ದಿಪ್ಪ ಆಕೈತಿ ಮತ್ ಓರಲ್ ಕ್ಯಾನ್ಸರ್ ಬರ್ತೈತೆ, ಬಾಯಿ ಕ್ಯಾನ್ಸರ್ ಬರ್ತೈತಿ, ಎಲ್ಲಾಕಿಂತ ಹೆಚ್ಚ ಬಾಳ್ ಕೆಟ್ಟತ್ತ. ನಮ್ಮ ಅಕ್ಕರು ಅಂದ್ರೆ ಬಾಳ್ ಚಂದ ಹೇಳ್ತಿರ್ತಾರೆ, ಆ ತಂಬಾಕ್ ಹೊಳ್ದಾಗ ನರಿ ಸತ್ ಹೋಗಂಗಿಲ್ಲತ್ರಿ, ಕತ್ತಿ ಸತ್ ಹೋಗಂಗಿಲ್ಲತ್ರಿ, ಯಾರು ಹೋಗಂಗಿಲ್ಲತ್ರಿ. ಅದಕ್ಕ ನೋಡ್ರಿ ಅದಕ್ಕ ಸೈಡ್ ಬಾರ್ಡರ್ ಏನ್ರಿ ಬೇಲಿನೂ ಹಾಕಿರೋದಿಲ್ರಿ. ಯಾಕಂದ್ರೆ ಯಾರು ಹೋಗಂಗಿಲ್ಲ, ಯಾರು ತುಡು ಮಾಡಂಗಿಲ್ಲ ಅದ್ ಗೊತ್ತೇ ಐತ್ರಿ. ಅಂತ ಜಾಗ್ನಾಗ ನಾವ್ ಅದನ್ನ ತಗೊಂಡ್ ನಾವ್ ತಿನ್ನಾಕತ್ತೇವ್ರಿ, ನಮ್ ಕ್ಯಾನ್ಸರ್ ಅನ್ನ ಬರ್ಸ್ಕೊಕತ್ತೇವಿ. ಕೇವಲ ನೋಡ್ರಿಕರ ಯಾವ್ದೂ ಚಟ ಸ್ಟಾರ್ಟ್ ಮಾಡ್ದಾಗ ಒಂದ್ ವಿಚಾರದಿಂದ ಸ್ಟಾರ್ಟ್ ಮಾಡೇವಿ. ಯಾವ್ದೂ ಚಟವನ್ನ ಬಿಡ್ಬೇಕಾದ್ರೆ ಒಂದ್ ದೃಢ ಸಂಕಲ್ಪ, ಒಂದ ಸಂಕಲ್ಪ ಸಾಕ್ರಿ, ನಾ ಇವತ್ತು ಬಿಡ್ಬೇಕನ್ನುವಂತ ಸಂಕಲ್ಪ ಯಾದ್ ಮಾಡ್ತೀರಿ ಮಾಡತ್ತೇರಿ. ಅದಕ್ಕೆ ಏನ್ ಬೇಕಂದ್ರ ಜ್ಞಾನ ಬೇಕ. ಈ ದೇಹ ಭಗವಂತನ ಕೊಡುಗೆ. ನಿಮಗ್ ಗೊತ್ತೈತ್ರಿ ಈ ದೇಹದ ಕಿಮ್ಮತ್ ಎಟ್ಟೈತಂತ ಗೊತ್ತೈತ್ರಿ? ದೇಹದ ಕಿಮ್ಮತ್ 200 ಕೋಟಿ ಐತ್ರಿ. ಈ ದೇಹದ ಕಿಮ್ಮತ್ತ 200 ಕೋಟಿ ಐತ್ರಿ. ಭಗವಂತ ಇದಕ್ ಏನೇನ್ ತಿನ್ನಿಸ್ಬೇಕಂತ ಹೇಳಿ ಅದನ್ನು ಕೂಡ ನಮ್ಗ ಜ್ಞಾನದ ಅರಿವೈತ್ರಿ. ಗೊತ್ತೈತೆ ಈ ಡ್ರೆಸ್ ಹಾಕೋಗ್ಬೇಕು, ಗೊತ್ತೈತೆ ಹಿಂಗ ರೆಡಿ ಹಾಕಿ ಹೋಗ್ಬೇಕು. ಹಂಗ ಕೂಡ ಶರೀರ ಏನ್ ತಿನ್ನಿಸ್ಬೇಕು ಅದನ್ನು ಕೂಡ ಅವೇರ್ನೆಸ್ ಬೇಕಲ್ರಿ. ಈ ಶರೀರ ನೀರಿನಿಂದ ತಯಾರಾಗೈತಿ. ಈ ಶರೀರಕ್ಕೆ ನಾವ್ ನೀರ ಹಾಕ್ತೇವೆ ಅನ್ನೋರ್. ನಮ್ ವ್ಯಾಗನರ್ ಗಾಡಿ ಐತಲ್ರಿ, ಅದ್ ಎದ್ರದ್ ಐತ್ರಿ ವ್ಯಾಗನರ್ ಗಾಡಿ? ಪೆಟ್ರೋಲ್ ಐತ ಡಿಸೈಲ್ ಐತ? ಡಿಸೈಲ್ ಹಾಕಿದ್ರೆ ಏನಾಕೈತ್ರಿ? ಎದರ್ಲೆ ಗಾಡಿ ತಯಾರ್ ಮಾಡ್ಯಾರು, ಪೆಟ್ರೋಲ್ ಹಾಕ್ಬೇಕಂತ ಹೇಳ್ಯಾರು, ಪೆಟ್ರೋಲ್ ಹಾಕ್ಬೇಕ. ಅದೇ ರೀತಿ ಈ ಶರೀರವು ದೇಹಕ್ಕ ನೀರಿನಿಂದ ತಯಾರಾಗೈತಿ, ನೀರ ಕುಡಿಸ್ಬೇಕ. ನೀರ್ ಬಿಟ್ಟು ನಾವ್ ಏನ್ ಮಾಡಾಕತ್ತೀವ್ರಿ ಇದಕ್ಕ? ನೀರ್ ಬಿಟ್ಟು ಇದಕ್ ಏನ್ ಮಾಡಾಕತ್ತೀವ್ರಿ ನಾವ್ ಇದಕ್ಕ? ಶೇರೆ ಕುಡ್ಸಾತೇವ್ರಿ, ಚಾ ಕಾಫಿ ಹಾಕಾಕತ್ತೀವ್ರಿ, ಶೇರೆ ಕುಡ್ಸಾತೇವ್ರಿ. ಈ ಶರೀರ ಏನ್ ಮಾಡಾಕತ್ತೀವ್ರಿ ಕರ್ ನಾವಾಗೆ ಭಗವಂತ ಕೊಟ್ಟಿರುವಂತ ಎಂತ ಚಂದ ಕೊಡುಗೆ ಐತಿ, ಅದನ್ನ ನಾವಾಗೆ ಏನ್ ಮಾಡಾಕತ್ತೀವ್ರಿ? ಹಾಳ್ ಮಾಡ್ಕೋಕತ್ತೇವ್ರಿ. ಅಂತಿತ್ತದ ಏನ್ರಿ ಬಾಯಾಗ ತಿನ್ನಂತ ಏನ್ ಕೊಟ್ಟನ್ರಿ ಭಗವಂತ? ಹಣ್ಣು ತಿನ್ನು ಕೊಡಂತ ಹೇಳನ್ರಿ. ನಾವೇನ್ ತಿನ್ನತ್ತೇವ್? ನೆಲ್ಲಿಕಾಯಿ ಚೀಪ್ ಅಂತ ಹೇಳನ್ರಿ. ನಾವ್ ನೆಲ್ಲಿಕಾಯಿ ಚೀಪ್ ಬಿಟ್ಟು ಏನ್ ತಂಬಾಕ್ ಚಿಪ್ಪಾಕತ್ತೇವ್ರಿ. ಏನ್ ಮಾಡುದ್ರಿ? ಚಿಂಗಮ್ ಚಿಪ್ಪಾಕತ್ತೇವಿ. ಇದ್ರ ನಮ್ದ ಬಾಯಿನ ನಾವ್ ಏನ್ ಮಾಡ್ತೇವ್ರಿ? ಕ್ಯಾನ್ಸರ್ಗ ವಶ ಮಾಡ್ಕೋಕತ್ತೇವ್ರಿ. ಅದಕ್ಕ ಇದೆಲ್ಲಾ ಬಾಳ ಹಾನಿ ಐತ್ರಿ. ಡ್ರಗ್ಸ್ ಅನೇಕರು ತಗೋಕತ್ತಾರ. ಬಾಂಬೆ ಅಂತ ದೊಡ್ಡ ಸಿಟಿನಾಗ ಎಷ್ಟ್ ಯಂಗ್ ಹುಡುಗರ್ ನೋಡ್ರಿ, ಬೆಳಗಾಂ ಅಂತ ಇದಕ್ ಹುಡುಗರನ್ನ ಏನ್ ಮಾಡಾಕತ್ತಾರಿ? ಡ್ರಗ್ಸ್ ಅನ್ನ ಸೇವನೆ ಮಾಡಾಕತ್ತಾರ. ಆ ಡ್ರಗ್ಸ್ ಏನ್ ಮಾಡ್ತೈತಂದ್ರ ಇವ್ರ ತಗೊಂಡು ಸೇದುದ ಬ್ಯಾಡ್ರಿ, ಸೀದಾ ನರಕ ಹೋಗ್ತೈತ್ರಿ. ಅದ್
ನರಕ ಹೋಗಿ ನಾಡ್ ಅಟ್ ನೋಡ್ರಿ ಏನ್ ಮಾಡ್ತಿರಕ್ಕಾರ ಅದಕ್ಕೋಸ್ಕರ ಹೀರೋಯಿನ್ ಅಂತ ಇಂತಿಂತಾವ್ ಏನೇನೋ ಕೊಕ್ಕಿನ್ ಅಂತ ಇಂತಾವ್ ಏನೇನೋ ಏನ್ರಿ ಇಲ್ಲೀಗಲ್ ರೀ ಅವ ಲೀಗಲ್ ಅಲ್ರಿ ಮುಚ್ಚ ಮಾರಾಟ ಇದು ಮಾಡೋದ್ರಿಂದ ಇವತ್ತ ಇದಕ್ಕೆಲ್ಲದಕ್ಕೂ ಕಾರಣ ನೋಡ್ರಿ ಒಂದ್ ಡ್ರಗ್ಸ್ ದಿಂದ ಒಂದ್ ಅಡಿಕ್ಷನ್ ಇವೇನ್ ಚಟಕದಿಂದನ ಕ್ರೈಮ್ ಅನ್ರಿ ಮರ್ಡರ್ ಅನ್ರಿ ರೇಪ್ ಕೇಸ್ ಏನ್ರಿ ತುಡುಗನ್ರಿ ಎಲ್ಲಾರು ಇದನ್ನ ಮಾಡ್ತಾರಿ ಆ ಮುಂಜೆ ನಾನು ಕೇಳ್ತೇನ್ರಿ ಅವ್ರಿಗಟ್ಟು ಧೈರ್ಯ ಎದಕ್ ಬರ್ತೈತೆ ಅಂತ ಇಂಥವೆಲ್ಲಾ ಸೇವನೆ ಮಾಡ್ತಾರ ಅದಕ್ಕ ತಲಿ ಬುದ್ಧಿನ ಮಬ್ಬ ಮಾಡಿರ್ತೈತ್ರಿ ಬುದ್ಧಿ ಸುದ್ದಿನೇ ಇರುದಿಲ್ಲ ಅದಕ್ಕೆ ಏನ್ ಮಾಡಕ್ಕೂ ರೆಡಿ ಆಗ್ತಾರಿ ಹಾ ಹಾ ಇಲ್ಲಿ ಈ ಚಿತ್ರದಲ್ಲಿ ತಾವ್ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಯಾಕಂದ್ರೆ ಈ ಚಾರ್ಟ್ ನಮಗೆ ಹೇಳಲಿಕ್ಕೆ ಬಾಳ ಈಸಿ ಆಗ್ತದ ಇದು ಎರಡನೇ ಚಿತ್ರ ಏನಂದ್ರೆ ತಂತ್ರಜ್ಞಾನದ ಮಿಸ್ಯೂಸ್ ಮಾಡ್ಕೋಕತ್ತೇವ್ರಿ ಮೊಬೈಲ್ ಎದಕ್ ಕೊಟ್ಟಾರಿ ಓದ್ಲಿಕ್ಕೆ ಕೇಳ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲಾನು ಜ್ಞಾನವನ್ನ ತಿಳ್ಕೊಳಿಕ್ ಕೊಟ್ಟಾರ ಖರೆ ಇವತ್ತು ಮೊಬೈಲ್ ದಿಂದ ಏನ್ ಮಾಡತ್ತೇವ್ ಒಬ್ರದ್ದು ಬೇರೆಯವ್ರ ಬ್ಯಾಂಕ್ ಹ್ಯಾಕ್ ಮಾಡೋದನ್ರಿ ಏನ್ರಿ ಮತ್ ಅವ್ರ ತಗೋ ವೈರಸ್ ಬಿಡುದನ್ರಿ ಅಂತಿಂತ ಶೀಲಿದ ಏನ್ರಿ ಅಂತಿಂತ ಪಾರ್ನ್ ಅಂತಾರೆ ಅವಕ್ಕ ಇಂಗ್ಲಿಷ್ನ್ಯಾಗ ಅಂತಿಂತ ವಿಡಿಯೋಸ್ ನೋಡುದು ಯೂಟ್ಯೂಬ್ ನ ತೆಗದ್ರ ಅಂತಿಂತ ವಿಡಿಯೋಸ್ ಬಿಡಾತಾರಿ ಅಂತಿಂತ ವಿಡಿಯೋಸ್ ನೋಡುದು ಖಾಲಿ ಕುಂಡ್ರು ಇವತ್ತು ನೋಡ್ರಿ ಎಷ್ಟ ಯಂಗ್ಸ್ಟರ್ಸ್ ರೀ ಕಟ್ಟಿ ಕುಂಡಿರ್ತಾರೆ ಏನೇನೇನೋನ ನೋಡ್ಕೋತ್ ಕುಂಡಿರ್ತಾರೆ ಸಣ್ಣ ವಯಸ್ಕಿಂತ ಕಡಿಮೆ ನೋಡ್ಕೋತ್ ಕುಂಡಿರ್ತಾರೆ ಮೊಬೈಲ್ ಇಷ್ಟ ಹೊಲಸ ಕೆಲಸ ಮಾಡತ್ತಂದ್ರ ನಿಮ್ಗೆ ನಿಜವಾದ ಆಗಿರುವ ಘಟನೆ ಹೇಳ್ತೇನ್ರಿ ಲಕ್ಷ ಕೊಟ್ ಕೇಳ್ರಿ ಒಬ್ಬ ಸಣ್ಣ ಪಾಪು ಇರ್ತೈತ್ರಿ ತಾಯಿ ದಿವಸ ಜಾಬಿಗೆ ಹೋಗ್ತಿರ್ತಾಳ್ರಿ ಅದಕ್ಕೆ ಏನ್ ಮಾಡ್ತಿರ್ತಾಳ ಅಂದ್ರ ಅಕ್ಕನ ಕಡೆ ಮಗನ್ನ ಕೊಟ್ಟಿರ್ತಾಳ್ರಿ ಜಾಪಾಟ್ ಮಾಡಕ್ ಈಕೆ ಸಾಲಿಗೆ ಹೋಗ್ತಿರ್ತಂದ್ರ ಅಕ್ಕನು ಮನ್ಯಾಗ ಇರ್ತಾರ ಅಕ್ಕಗ ತಾಯಿಗೆ 25 ವರ್ಷದ ಫರ್ಕ್ ಇರ್ತೈತ್ರಿ ಸೊ ಇವ್ರ ಪ್ರತಿದಿನ ಕ್ಲಾಸಾಗ ಆ ಸಣ್ಣ ಪಾಪು ಈಕಿನ ಜೊತೆನೆ ಬೆಳತೈತಿ ಈಕಿಗ ಅವ್ರಿಗೇನ ಅವ್ವ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೈತಿ ಅವ್ ದೊಡ್ಡ ಆಗ್ತಾನ 8ನೇತೆ ಬರ್ತಾನ್ರಿ 9ನೇತೆ ಬರ್ತಾನೋ ಹೋಗುದ್ ಬರೋದು ಎಲ್ಲಾ ಮಾಡ್ತೇವೆ ಇವ್ರ ಜೊತೆ ಜಾಸ್ತಿ ಏನಾಗ್ಬಿಡ್ತೈತ್ರಿ ಸಂಬಂಧ ಬೆಳೆದ್ ಬಿಡ್ತೈತ್ರಿ ಅವಾಗ ಏನಾಕೈತ ಅಂದ್ರ ಅಂತಿಂತ ಮೊಬೈಲ್ ಕೊಟ್ಟು ಬಿಡ್ತಾರ್ರಿ ಅಂತಿಂತ ವಿಡಿಯೋಸ್ ನೋಡ್ಕೋತ್ ಕುಂಟದ್ ಬಿಡ್ತಾರೆ ಅಂತಿಂತ ವಿಡಿಯೋಸ್ ನೋಡಿದ್ಮೇಲೆ ಆ ಮಗ ಏನ್ ಹೇಳ್ತಾನಂದ್ರ ಅವ್ರ ಚಿಕ್ಕಮ್ಮಗ ಅಮ್ಮ ನಾನು ನೀನು ಮದ್ವಿ ಆಗೋಣ ಕೇಳ್ತಾರ ಕೇಳ್ರಿ ಚಿಕ್ಕಮ್ಮನಿಗೆ ಹೇಳ್ತಾರು ನಾನು ನೀನು ದೊಡ್ಡಮ್ಮಗ ಅಮ್ಮ ಅನ್ನಕ್ ಸ್ಟಾರ್ಟ್ ಮಾಡಿರ್ತಾನಲ್ರಿ ದೊಡ್ಡಮ್ಮಗ ಅಮ್ಮ ಅನ್ನಕ್ ಸ್ಟಾರ್ಟ್ ಮಾಡ್ತಾನ ಅವ್ರಿಗಂತ ನಾನು ನೀನು ಮದ್ವಿ ಆಗೋಣ ಅಂತ ಅಕ್ಕಿ ಬಂದ ಅವ್ರ ತಾಯಿ ಹೇಳ್ತಾಳ್ರಿ ಹಿಂಗಿಂಗ ಅನ್ನತಾನೆ ನಿಮ್ ಮಗ ಅಂತ ಸುಮ್ಮ ಮನ್ಸಾಕ್ ಅನ್ನಕತ್ತ ತಿಳ್ಕೊಂಡ್ ಗಪ್ಪ ಆಗ್ಬಿಡ್ತಾರಿ ಆಮೇಲೆ ಯಾರು ಹೇಳಿದ ಟೈಮ್ನಾಗ ಮತ್ ಬಂದ್ ಕೇಳ್ತಾನ ಮದ್ವಿ ಏನಾಗೋದ್ ಬೇಡ ಶಾರೀರಿಕ ಸಂಬಂಧ ಜೋಡ್ಸು ನನ್ ಕೇಳ್ತಾನ್ರಿ ಕೇಳ್ರಿ ಇದ್ ಆಗಿದ್ ಘಟನೆ ರೀ ನಿಜವಾದ ಆಗಿದ್ ಘಟನೆ ಶಾರೀರಿಕ ಸಂಬಂಧ ಜೋಡ್ಸು ಆಕಿ ಒಂದ್ ಕೊಡ್ತಾಳ್ರಿ ಕೊಟ್ಟ ಆದ್ಮೇಲೆ ಎಲ್ಲಾರ್ ಮುಂದ್ ಬೈತಾಳ್ರಿ ಬೈತಾನ್ರಿ ಹೋಗ್ತೈತಿ ಮತ್ 15 ದಿವ್ಸ ಆಕೈತಿ 15 ದಿವ್ಸ ಆದ್ಮೇಲೆ ಯಾರು ಹೇಳಿದ ಟೈಮ್ನಾಗ ಚಿಕ್ಕಮ್ಮನ ಕೊಳೆನು ಮಾಡ್ತಾನ್ರಿ ಯಾಕಂದ್ರ ನನಗ್ ನೀ ಹಂಗ್ ಮಾಡ್ತಲ್ಲ ನಾ ಮದ್ವೆ ಆಗಂಗಿಲ್ಲ ಅಂತೆಲ್ಲ ನೀನ್ ಹಂಗ ಅಂತೆಲ್ಲ ಅಂತ ಇದು ಎಲ್ಲದಕ್ಕೂ ಕಾರಣ ಹೇಳ್ರಿ 25 ವರ್ಷದ ಹಿಂದಗಳ ಅಮ್ಮ ಅನ್ನುವಂತವನು ಹೋಗಿ ಮದ್ವಿ ಆಗ್ತಿದ್ ಕೇಳ್ಬತ್ತ ಇದಕ್ ಕಾರಣ ಏನ್ರಿ ಮೊಬೈಲ್ ರೀ ಅಂತಿತ ವಿಡಿಯೋಗಳನ್ನ ನೋಡಾಕತ್ತಾರ ಕಳ್ಯಾಕತ್ತಾರಿ ನಾವ್ ಇವತ್ ನೋಡಾಕತ್ತೇವಿ ಸಣ್ಣ ಕೂಸುಗಳ ಮನ್ಯಾಗಿರ್ತಾವ ಸಣ್ಣ ಕೂಸುಗಳು ಏನ್ರ ತಿನ್ಲಿಲ್ಲ ಉಣ್ಲಿಲ್ಲ ಅಂದ್ರೆ ಕೈಯ ಮೊಬೈಲ್ ಕೊಟ್ಟು ಬಿಡ್ತೇವ್ ಅಳಾಕತ್ತು ಅಂದ್ರೆ ಮೊಬೈಲ್ ನಾವ್ ಮೊನ್ನೆ ಟ್ರೈನ್ಯಾಗ ರಾಯಪುರ್ ಕೊಂಡಿದ್ದೆ ಅಲ್ಲಿ ಟ್ರೈನ್ ನಾನ್ ನೋಡ್ಬೇಕಾದ್ರ ಆಕಿ ಅದೇನೋ ಪೆಟ್ಟ ಹತ್ತಿತ್ರಿ ಹುಡುಗಗ ಪೆಟ್ಟ ಹತ್ಕೊಳಿಕ್ ನಬಸಾಕಂತೂ ಆಗ್ವತ್ತಿತ್ರಿ ಅದಕ್ಕೆ ಏನ್ ಮಾಡಿ ಕೈಯ ಮೊಬೈಲ್ ಕೊಟ್ರೆ ಗಪ್ಪ ಬಿಡ್ತಿರಿ ಅದ ಎದಕ್ಕೂ ಬಡಿತ್ರಿ ಅದಕ್ಕೆ ಅಳಾಕತ್ತೈತಿ ನಬಸುದ್ ಹೆಂಗ್ರಿ ಮೊದ್ಲಿನ ನಿಮ್ ಕಡೆ ತಾಕತ್ತಿತ್ರಿ ಅಳ್ಳಾಕತ್ರ ನಮ್ಸುದ್ ತಾಕತ್ತಿತ್ತ ನೀವ್ ಬೇರೆ ಯಾವ ವಸ್ತು ತಗೋತಿರ್ಲಿಲ್ಲ ಈಗಿನವ್ರ ಕಡೆ ನಮ್ಸುಡ್ ಹೆಂಗಂತ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ಬಿಡ್ತಾರ ಕೈಯಾಗ ಮತ್ ಇನ್ ತಿನ್ಲಿಲ್ಲ ಅಂದ್ರೂ ಕೈಯಾಗ ಕೊಟ್ಟು ಬಿಡುದು ಆ ಮಾಡ್ತೈತಿ ಮಲ್ಕೊ ಅಂದ್ರ ಮಲ್ಕೋತೈತಿ ಕೈಯಾಗ ಕೊಟ್ಟು ಬಿಡುದ್ರಿ ಅದಕ್ಕ ಕರೆ ಅದಕ್ಕ ನಿಮ್ಗ್ ಒಂದ್ ಮಾತ್ ಹೇಳ್ತೇನ್ರಿ ಲಕ್ಷ ಕೊಟ್ ಕೇಳ್ರಿ ನಿಮ್ ಯಾರ್ ಮೊಮ್ಮಕ್ಳು ಇರ್ತಾವಲ್ಲ ಅವಕ್ ಕೈಯಾಗ ಮೊಬೈಲ್ ಕೊಡಾಕ್ ಹೋಗ್ಬೇಡ್ರಿ ಅವ್ ಬೇಡಿದ್ರು ಏನ್ ಬೇಕಾದ್ ಮಾಡ್ರು ಮೊಬೈಲ್ ಕೊಡ್ಬೇಡ್ರಿ ಯಾಕಂದ್ರ ಮೊಬೈಲ್ ನಿಮ್ ಕೈಯಾಗಿಲ್ಲ ಮೊಬೈಲ್ನಾಗ ಯೂಟ್ಯೂಬ್ನ್ಯಾಗ ಏನೇನ್ ಬರ್ತೈತಿ ಅದ ನಿಮ್ ಕೈಯಾಗಿಲ್ಲ ಯಾಕಂದ್ರ ಹುಡುಗರ ಯವ್ವ ಶಾಂತ ಅದಾನ್ ಬಿಡುವ ಮನಿ ಶಾಂತ ಐತ್ ಕೈಯಾಗ ಕೊಟ್ ಕುಣಿಸೇನಿ ನನ್ ಕೆಲ್ಸಾರ ಆಗ್ತಿತ್ತು ಅಂತೇನೋ ಕರೆ ಅವ್ ಹಿಂಗ್ ಮಾಡ್ಕೋತ ಎಲ್ ಹೋಗ್ತಾನೋ ಗೊತ್ತಿಲ್ಲ ಅದಕ್ಕ ಇವತ್ ಏನೈತಂದ್ರೆ ಇದು ಏನ್ ತೋರ್ಸಿದಾರೆ ಚಿತ್ರನ್ಯಾಗ ತಂತ್ರಜ್ಞಾನ ಭಗವಂತ ನಮಗ ಅಥವಾ ಸೈಂಟಿಸ್ಟ್ ಅವ್ರು ಕೊಟ್ಟಿದ್ದ ಅದಕ್ಕೆ ಯೂಸ್ ಮಾಡ್ರಿ ಕರ ಅದನ್ನ ಏನ್ ಮಾಡ್ಬೇಡ್ರಿ ಮಿಸ್ಯೂಸ್ ಮಾಡ್ರಿ ಅಂತಿಂತ ದೇಶದಲ್ಲಿ ಏನ್ ಮಾಡಾಕತ್ತಾರ ಅಂದ್ರ ಸುಳ್ಕ ಅಂತಿಂತ ಕೆಮಿಕಲ್ ಹಾಕಿ ವೈರಸ್ ತೆಗಿಯೋದತ್ರಿ ವೈರಸ್ ತೆಗದ್ ಏನ್ ಬಿಟ್ಟು ಬಿಡುದತ್ರಿ
ನಿಮಗ ಬಾ ಚಂದ ನಾನು ಮನಿ ಹೋದಾಗ ಕಳತೇರಿ ಅವ್ರ ಒಬ್ರ ಅಕ್ಕೋರ್ ಹೇಳಾಕತ್ತಿದ್ರಿ ಏನ್ ಹೇಳತ್ತಿದ ಅಂದ್ರ ನಮ್ಮ ಹೊರದೇಶದವರು ನಮ್ಮ ಶತ್ರುಗಳ್ರಿ. ಇನ್ನು ನಿಮ್ಮನ್ನ ಸೋಲ್ಸಬೇಕ್ ಹೆಂಗ್ರಕ್ಕಾರ ಅದಕ್ಕ ಹಂತಿಂತ ವಿಡಿಯೋಸ್ ಮಾಡ್ತಾರತ್ರಿ, ಮೊಬೈಲ್ ಗೇಮ್ಸ್ ಅನ್ನ ಮಾಡ್ತಾರತ್ರಿ. ತಾವ್ ತಮ್ದ ಊರ್ನಾಗ ತಮ್ ದೇಶನಾಗ ನೋಡಂಗಿಲ್ಲತ್ತ ನಮ್ ಇಂಡಿಯಾ ಬಿಟ್ಟು ಬಿಡುದತ್ರಿ. ಇವ್ ನೋಡ್ಕೋತ ಕೂತ್ ಬಿಡುದಿಲ್ಲ. ಚಟ ಪಬ್ಜಿ ಅನ್ರಿ ಇವನ್ನೆಲ್ಲ ನೋಡ್ಕೊತ ಕೂತ್ ಬಿಡುದು, ಅದಕ್ಕ ವಶ ಆಗೋದು, ಅಡಿಕ್ಟ್ ಆಗೋದು. ಕೆಲಸ ಬೇಡ ಅದಕ್ಕ ಮನ್ಯಾಗಂತ ಹುಡುಗ ಹಂಗ ಕೂತ್ ಎಷ್ಟ್ ಜನ ಹೇಳ್ತಾರೆ, ಎಷ್ಟ್ ಜನ ಈ ಇಂಡಿಯಾನ ಇಂಜಿನಿಯರ್ಸ್ ಅದಾರ, ಎಷ್ಟ್ ಜನ ಕಲ್ತವ್ರ MBA ಅದಾರ, ಎಷ್ಟ್ ಜನ BBA ಅದಾರ ಮನ್ಯಾಗ ಕೂತಾರ. ಮೊಬೈಲ್ ಹಿಡ್ಕೋತ ಏನ್ ಮಾಡ್ತಾನ್ರಿ ಮಗ ಮನ್ಯಾಗ ಕೂತಾನ್ರಿ. 2 ವರ್ಷ ಆತ್ರಿ 3 ವರ್ಷ ಆತ್ರಿ ಹುಡುಗ ಮನ್ಯಾಗ ಅದನ್ರಿ. ಯಾಕ್ರಿ ಏನೇನ್ ಮಾಡತ್ತಾರ್ರಿ ಇದನ್ನ ನೋಡ್ಕೋತ ಕೂತ್ ಬಿಟ್ಟಾರ. ಬರೀ ಇದನ್ನ ಮಾಡೋದು. ಮೊಬೈಲ್ ಒಂದ್ ಮುಗಿದ್ ಹೋತ್ರಿ. ಬೇಕಾದ್ರೆ ನೀವ್ ಎಂತ ಬಡ್ರ ಮನ್ಯಾಗ ಹಿಂತಿದ ಮೊಬೈಲ್ ಅದಾವ್ರಿ. ಮನಿ ಇಲ್ಕರೆ ಇಂತಿದ್ದ ಮೊಬೈಲ್ ಅದಾವ್ರಿ. ಮೊದಲ್ ಮೊಬೈಲ್ ಬೇಕ್ರಿ ಅಂತ. ಮೊದಲ್ ಮನ್ಯಾಗ ಏನ್ ತರ್ಲಿಲ್ಲ ಅಂದ್ರ ಬಂಗಾರ ಮಾಡ್ತಾರಿಲ್ಲ ಗೊತ್ತ. ಮೊದಲ್ ಬಂಗಾರ ಮಾಡ್ತಿದ್ದ ಮನ್ಯಾಗ ಇಂತ ದೊಡ್ಡ ಟಿವಿ ಬರ್ತೈತ್ರಿ. ಏನ್ ಇರ್ಲಿಲ್ಲ ಅಂದ್ರು ತಿನ್ನಾಕ್ ಉಣ್ಣಾಕ್ ಇರ್ಲಿಲ್ಲ ಅಂದ್ರೆ ಟಿವಿ ಮಾತ್ರ ಇಂತದ್ ಇರ್ತೈತ್ ಮತ್ತ. ಅದಕ್ಕ ನಾವ್ ಎಲ್ಲಿ ಹೊಂಟೇವಂತ. ಅದಕ್ಕ ಅವ್ರ ವಿದೇಶದವ್ರು ಎಲ್ಲೋ ನನ್ಗೆ ಯಾವ್ದೋ ಊರ್ ಹೇಳಿದ್ರ ಅಕ್ಕೋರು, ಅವ್ರ ಊರ್ನಾಗ ಆ ದೇಶನಾಗ 20 ವರ್ಷ ಆಗೋ ತನಕ ಮೊಬೈಲ್ ಬ್ಯಾನ್ ಐತದ್ರಿ ಹುಡುಗರ್ಗೆ. 20 ವರ್ಷ ಆಗೋ ಮಟ್ಟ ಯಾರು ಅವ್ರ ಮನ್ಯಾಗ ಮೊಬೈಲ್ ಕೊಡಂಗಿಲ್ರಿ ಆ ದೇಶನಾಗ್ರಿ. ಮತ್ತ ನಾವ್ ಏನ್ ಮಾಡಾಕತ್ತೇವ್ ನೋಡ್ರಿ. ಅದಕ್ಕ ನಿಮ್ ಮನ್ಯಾಗ ಯಾರ್ ಮೊಮ್ಮಕ್ಳ ಅದಾವು ಅವ್ ಶನೆ ಆದವ್ರಿ. ಮೊಬೈಲ್ನಾಗ ಎಲ್ಲಾ ಬರ್ತೈತ್ರಿ ನೋಡಾಕ, ನಮ್ಗ ಬರುದಿಲ್ಲ ಅವಕ್ ಬರ್ತಾವತಿ ಎಂದು ಅನ್ಕೋತಿ. ನಾ ಹೇಳುದ್ ಕೇಳ್ರಿ, ಮೊಬೈಲ್ ದಿಂದ ಹುಡುಗರ್ನೆಲ್ಲಾರ್ನು ದೂರ ಇಟ್ಬಿಡ್ರಿ ಅಂತ ಹೇಳ್ತಾರ. ಅದಕ್ಕ ನೋಡ್ರಿ ಇದೆಲ್ಲಾ ನೀವು ನೋಡಾಕತ್ತೀರಿ. ಇದು ಪೂರಾ ಏನ್ರಿ ಟೆಕ್ನಾಲಜಿ ಬಗ್ಗೆ ಎಷ್ಟ್ ಯೂಸ್ ಆಗತೈತ್ ಅಂತ ಹೇಳ್ಕೊಟ್ಟಾರಿ. ಅರ್ಥ ಆಯ್ತಲ್ರಿ. ಇದು ನೋಡ್ರಿ ಇದು ಮೂರನೇದಕ್ಕರ. ಮೂರನೇದ್ ಏನಂದ್ರ ಹೆಂಗ್ ಸ್ಟಾರ್ಟ್ ಆಕೈತಿ, ಹೆಂಗ್ ನಮ್ ಸೇವನೆ ಸ್ಟಾರ್ಟ್ ಆಕೈತಿ. ಒಂದನೇದು ಪ್ರತಿಷ್ಠೆ ಪ್ರತೀಕ ಏನ್ರಿ ಮಾಡಂತಾರ. ಮಾಡಂಗಿಲ್ಲ ಏನ್ ಕೇಳ್ತಾರ. ಫಂಕ್ಷನ್ ಹೋಗಿರ್ತೇರಿ, ನೀವು ಫಂಕ್ಷನ್ ಹೋಗಿರಿ, ಎಲ್ಲೋ ದೊಡ್ಡ ಪಾರ್ಟಿಗೆ ಹೋಗಿರಿ, ಸಾಯಿಬ್ರು ಬಂದಾರ, ನಿಮ್ ಸಾಯಿಬ್ರು ಬಂದಾರು ಎಲ್ಲೋ ಹೋಗಿರಿ. ಅವಾಗ ಕೇಳ್ತಾರ ನೀ ಮಾಡಂಗಿಲ್ಲ ಮಾಡಂಗಿಲ್ಲ ಅಂದ್ರೆ ಏನ್ರಿ, ನೀ ಲೋ ಅದಿ, ನೀ ಏನಿಲ್ಲ ಬೋಲ್ಡ್ ಇಲ್ಲ, ಮಾಡ್ಬೇಕು. ನೀವ್ ಮಾಡಂಗಿಲ್ಲ ಅಂತ ಅಸಹ್ಯ ಮಾಡ್ತಾರೋ, ಮಾಡ್ರಿ ನೋಡತ್ ಹೇಳಿ ಫೋರ್ಸ್ ಮಾಡ್ತಾರೋ. ಹಿಂಗ್ ಮಾಡಿ ಏನ್ ಮಾಡ್ತೇವ್ರಿ ನಾವ ಬೇರೆಯವ್ರ ಫೋರ್ಸಿಗ್ ಬಂದ ಏನ್ ಮಾಡ್ತೇವ್ರಿ ಎಂದೋ ಮಾಡ್ಲಾರ್ದನ್ನ ಏನ್ ಮಾಡ್ತೇವ್ರಿ ಕಲಿತೇವೆ. ಯಾಕಂದ್ರ ಕಲಿತೇವ ಅಂದ್ರಕಾರ ಬಾಳ್ ಜನರ ಮಾಡತ್ತಾರ. ಆದ್ರ ನೀವೋ ಒಬ್ರು ಮಾಡಂಗಿಲ್ಲ ನಿಮ್ನ ಹೆಂಗ್ ನೋಡ್ತಾರ, ಆಡ್ ನೋಡ್ತಾರ್ರಿ. ಆಡ್ ನೋಡ್ತಾರ. ಅದಕ್ಕೆ ಏನ್ ಮಾಡ್ತಾರೆ ವ್ಯಕ್ತಿ ಮಂದಿಗೆ ಇನ್ಫ್ಲೂಯೆನ್ಸ್ ಆಗಿ ಮಾಡ್ತಾರೆ. ನಿಮ್ ಎಲ್ಲಾ ಹುಡುಗರು ಚೋಣ ಇರ್ತಾರಿ, ಅಲ್ಲಿಲ್ಲ ಒಬ್ರು ಹುಡುಗರ ಸಂಘನ್ಯಾಗ ಬಂದ ನಮ್ ಹುಡುಗರು ಏನಾಗ್ಬಿಡ್ತಾನ್ರಿ ಕೆಟ್ಟಾಗ್ಬಿಡ್ತಾನ. ಅದಕ್ಕರ ಹಿಂಗ ನಮ್ ಮಕ್ಳು ಫ್ರೆಂಡ್ಸ್ ಸಂಘನ್ಯಾಗ ಬರಬಾರ್ದಂದ್ರ ನೀವು ನಿಮ್ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡ್ಬೇಕು. ಸತ್ಯ ಕಡೆ ನಡಿಲಿಕ್ಕೆ ಅವಕ್ಕ ಧೈರ್ಯ ತುಂಬಬೇಕ್ರಿ. ಯಾವ ಮಕ್ಕಳಿನಲ್ಲಿ ಆತ್ಮವಿಶ್ವಾಸ ಧೈರ್ಯ ಇರ್ತೈತಿ ಆ ಮಕ್ಳು ಎಂದು ಯಾರು ಬೇಕಾದ ಫೋರ್ಸ್ ಮಾಡ್ರ ಅವ್ರು ಎಂದೂ ತಗೋಕ್ ಸಾಧ್ಯ ಇಲ್ಲ. ಅರ್ಥ ಐತ್ರಿ. ಇದೇರಿ ಎರಡನೇದು ಎದಕ್ ಮಾಡ್ತೇವ್ರಿ, ಕೌಟುಂಬಿಕ ಅಶಾಂತಿ. ಮನ್ಯಾಗ ಏನ್ರ ಟೆನ್ಷನ್ ಇತ್ತು, ಸ್ಟ್ರೆಸ್ ಇತ್ತಂದ್ರ ಏನ್ ಮಾಡ್ತಾನ್ರಿ, ಈ ನಮ್ಮ ಮನೆ ಯಾವ್ದೋ ಒಂದು ಕ್ಲಾಸ್ ಕೇಳತ್ತಿದ್ರ ಅದ್ರಾಗ ಏನ್ ಹೇಳತ್ತಿದ್ರ ಅದ್ರ ಆ ಬಾರ್ ಅಂಗಡಿ ಮುಂಚೆನೆ ಎದ್ಕೊಳ್ಳೋ ಬಾ ಅಂತತ್ರಿ. ಬಾರ್ ಅಂಗಡಿ ಮೇಲೆ ಅವನಿಗ ಬಾಳ ಟೆನ್ಷನ್ ಇತ್ರಿ ಅಂತ್ರಿ. ಜೀವನಾಗ ಬಹಳ ಟೆನ್ಷನ್ ಇತ್ತಂತ. ಅವ್ ದಾರಿ ಹೋಗ್ಬೇಕಾದ್ರೆ ಬಾರ್ ಅಂಗಡಿ ಮೇಲೆ ಬರ್ದಿತ್ತಂದ್ರ ನಿನ್ ಕಷ್ಟ ಎಲ್ಲಾ ದುಃಖ ದೂರ ಆಕೈತಿ, ನಿನ್ ಶಾಂತಿ ಸಿಕ್ತೈತಿ, ಇಲ್ಲಿ ಒಳ ಬಾ ಅಂತತ್ ಬಾರ್ ಅಂಗಡಿ ಮೇಲೆ ಬರ್ದಿತ್ರತ್. ಅವ್ರ ಅಲ್ಲಿ ಹೋದ್ರತ್ತ ಹೋದ್ರತ್ತ ಹೋಗೇ ಬಿಟ್ರ. ಕ್ಲಿಯರ್ ಐತ್ರಕ್ಕಾರ, ಅರ್ಥ ಐತ್ರಿ. ಅದಕ್ಕ ಬಾಳ್ ಇಂಪಾರ್ಟೆಂಟ್ ಏನಂದ್ರ ಕೌಟುಂಬಿಕ ಅಶಾಂತಿ ಇರ್ಬಾರ್ದ್ರಿ. ಅಶಾಂತಿ ಮನ್ಯಾಗ ಜಗಳ ಇತ್ತಂದ್ರ ಬಾಳ್ ಚಂದ್ರಿ. ಅದಕ್ಕ ಬಾಬಾ ನಮಗ್ ಯಾಕೆ ಹೇಳ್ತಾನ, ಜಗಳ ಆಡ್ಬ್ಯಾಡ್ರಿ, ಸಿಟ್ ಮಾಡಾಕ್ ಹೋಗ್ಬ್ಯಾಡ್ರಿ. ಮನ್ಯಾಗ ಏನ್ರ ಜಗಳ ಆತಂದ್ರ ಮನಿ ಹೆಣ್ಮಕ್ಳು ಬರೇ ಥಿಂಕ್ ಮಾಡ್ಕೋತ ವಿಚಾರ ಮಾಡ್ಕೋತ ವ್ಯರ್ಥನ್ಯಾಗ ಹೋಗ್ತಾರ. ಅವ್ರೇನ್ ಮಾಡ್ತಾರ ಅಲ್ಲಿ ಹೋಗಿ ಶಾಂತ ಬರ್ತಾರ. ಯಾಕೆ ಹೊಂಟೇಯಪ್ಪ ಹೆಂಡತಿ ಮಾತಿನ ಒದ್ರಗೋದ್ ಕೇಳೋದು ಬ್ಯಾಡ ಅಂತ ಹೇಳಿ ನಾವೊಂದ್ ಹಾಕಿ ಬರ್ತೇನೆ, ನಿಮ್ ಹೋಗಿ ಗಪ್ಪ ಹತ್ಕೊಂಡ್ ಮಕ್ಕೊಂಡ್ಬಿಡ್ತೇನೆ. ಅದಕ್ಕೂ ಕೂಡ ಇದೇನಾಕೈತ್ರಿ ಅನ್ನಾರ ಸ್ಟಾರ್ಟ್ ಆಕೈತ್ರಿ. ಮತ್ರಿ ಒತ್ತಡದಿಂದ ಮನುಷ್ಯ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನ್ರಿ. ಯಾಕಂದ್ರ ಒತ್ತಡದಿಂದ ಯಾಕ ಮನುಷ್ಯ ಕುಡಿತಾನಂದ್ರ ಕುಡಿಯೋದ್ರಿಂದ ಅದು ಅಲ್ಪ ಕಾಲದ ರಿಲ್ಯಾಕ್ಸೇಷನ್ ಸಿಗ್ತೈತ್ರಿ. ಅವ್ರ ಏನ್ ಮಾಡ್ತಾರಂದ್ರ ಎದ ಕುಡಿತಾರಂದ್ರ ಈ ಟೆನ್ಷನ್ ಬಂದೈತ್ಲಾ, ಇದು ಸಾಲ್ ಬಗಿ ಹರಿಸ್ಬೇಕಾಗೈತ್ಲಾ ಕುಡಿತಾರ. ಆ ಕುಡ್ದಾಗ ಏನಾಕೈತಿ ಮರಿತಾನ್ರಿ. ಆ ಮರ್ತಿದಕ್ ಏನ್ ಮಾಡ್ತಾನ್ರಿ,
ಈಗ ಆರಾಮ್ ಅನಸ್ತತ. ಕರ ಮರತ್ರು ಕೂಡ ಪ್ರಾಬ್ಲಮ್ ಏನ್ ಬಗೆಹರಿತೈತೇನ್ರಿ? ಪ್ರಾಬ್ಲಮ್ ಬಗೆಹರಿತೈತೇನ್ರಿ ಕರ? ಇಲ್ಲ. ಅದ್ ಮತ್ ನಾಳೆ ಮಳಿ ಮತ್ತಟ್ ತಳಿ ದಿಮ್ಮಾಗಿರ್ತೈತ್ರಿ. ಮತ್ತಟ್ ಅವ್ನಿಗೆ ಏನ್ ಮಾಡ್ಬೇಕಂತ ತಿಳಿಯಂಗಿಲ್ಲ. ಮತ್ತಟ್ ಇನ್ ತಳಿ ಸರಿಪಡಿಸ್ಕೊಕ್ ಏನ್ ಮಾಡ್ತಾನ್ರಿ? ಮತ್ ಹೋಗುದ್ರಿ. ಕ್ಲಿಯರ್ ಐತ್ರಿ? ಮೊನ್ನೆ ದಿನ ಒಬ್ರು ಅನ್ನೋರ್ ಹೇಳಾಕತ್ತಿದ್ರು, 15 ವರ್ಷ ಆತಂತ್ರಿ ಅವ್ರು ಮಾಡಿರ್ಲಿಲ್ಲ ತಕ್ಕ. 15 ವರ್ಷ ಆತಂತ ಮಾಡಿರ್ಲಿಲ್ಲಕ್ಕ ಅವ್ರ. ಮೊನ್ನೆ ಮನ್ಯಾಗ ಜಗಳ ಆತಂತ್ರಿ ಮಗಂದ ಮತ್ತ ದೊಡ್ಡ ಮಗಂದ. ಅದಕ್ಕ ಚಂತನ ಸ್ಟಾರ್ಟ್ ಮಾಡಿದ್ರತ್. 3 ದಿವಸ ಚಂತನ ಸ್ಟಾರ್ಟ್ ಮಾಡಿದ್ರಕ್ಕರ ರಗಡ್ ಆಗ್ ಹೋತತ. ಅವ್ರಿಗೆ 50 ರೂಪಾಯಿ ಅಟ್ಟ ಹಾಕತಕ್ಕೋರ್ ನನಗೂ ಬಾಳ ಜಾಸ್ತಿ ಆಗಂಗಿಲ್ರಿ. ಆದ್ರ ಇವತ್ ಅಕ್ಕೋರ್ ನಂಗ ಆಗ್ವಾತ್ರ. ಅದಕ್ಕ ಬಾಬಾನ್ ಮನಿಗ್ ಬಂದ್ರೆ ಬಾಬಾನ್ ತಿಳ್ಕೊಂಡವ್ರ. ಇನ್ ಅಕ್ಕೋರ್ ಬಾಬಾನ್ ತಿಳ್ಕೊಂಡೆ ನಾ ಇನ್ ಒಟ್ಟು ಮಾಡಂಗಿಲ್ಲ, ಬಾಬಾನ್ ಸಲುವಾಗಿ ನಾ ಬಿಡ್ತೀನಂತ ಅವತ್ತಿಂದ ಮತ್ ಬಿಟ್ರಿ. ಅಂದ್ರೆ ಹೇಳೋದ್ ಭಾವ ಅಂದ್ರಕರ ಬಾಬಾನ್ ಮೇ ಪ್ರೀತಿಗ್ ನಾವ್ ಏನಾಗಕ್ ಸಾಧ್ಯ ಐತ್ರಿ? ಬಿಡಾಕ್ ಸಾಧ್ಯ ಐತಿ. ನಿಮಗ್ ಇದನ್ನ ಯಾಕೆ ಹೇಳಾಕತ್ತೀರ ಅಂದ್ರ ಇದು ಚಟ ಕೆಟ್ಟ ಅಂದ್ರ 15 ವರ್ಷ ಆದ ನಂತರ ಬಿಟ್ಟ ಮತ್ತ ತಗೋತಾನಂದ್ರ ಎಟ್ ಕೆಟ್ಟಿರ್ಬೇಕ್ ನೀವ ಯೋಚನೆ ಮಾಡ್ರಿ. ಇನ್ ಮತ್ತ ನಾವ್ ಬರೀ ಒಕೇಜನಿ ತಗೋತೀವಿ, ಅವಾಗ ತಗೋತೇವ ಅಂತೂ ಬೂದಾವತ್ರ. ಅದಕ್ಕ ಬಾಳ ಏನ್ ಇರ್ಬೇಕ್ರಿ? ಹುಷಾರ್ ಇರ್ಬೇಕ್ರಿ. ನೆಕ್ಸ್ಟ್ ಏನ್ರಿ? ದುಸ್ಸಂಗ. ಇವತ್ ಯಾರೋ ಚಟಗಾರ ಯಂಗ್ಸ್ಟರ್ಸ್ ಯುವಕರು ಕಲ್ತಾರ ನೋಡ್ರಿ, ಇದಕ್ಕ ಕಾರಣ. ಅವ್ರಿಗೆ ಯಾರು ಹೇಳ್ಕೊಡಂಗಿಲ್ರಿ. ಅಂತಿಂತ ಫ್ರೆಂಡ್ಸ್ ಬರ್ತಾರಿ, ಸೇರ್ತಾರಿ. ನಮ್ ಮೊನ್ನೆ ದಿನ ಟಿವಿ ಯೂಟ್ಯೂಬ್ ನಾಗ ನೋಡ್ಬೇಕಾದ ಸಂಜಯ್ ದತ್, ಎಲ್ಲಾರ್ಗು ಗೊತ್ತಿರ್ಬೇಕಲ್ರಿ, ಫಿಲ್ಮ್ ಆಕ್ಟರ್ ಸಂಜಯ್ ದತ್ ರೀ, ಫೇಮಸ್ ರೀ. ಅವ್ರಿ ಬಾಳ್ ಶಾಯ್ ಇದ್ರಂತ್ರಕಾರ, ಇಂಟ್ರೋವರ್ಟ್ ಇದ್ರಂತ. ಅಟ್ ಬೇಗನೆ ಎಲ್ಲಾರ ಜೊತೆ ಏನಾಗ್ತಿರ್ಲಿಲ್ಲ, ಮಿಂಗಲ್ ಆಗ್ತಿರ್ಲಿಲ್ಲ. ಅಂದ್ರೆ ಶಾಯ್ ನೇಚರ್ ಇತ್ತತ. ಅವ್ರ ಗೆಳ್ಯಾರ್ ಬದ್ರತ್ರಿ. ಗೆಳ್ಯಾರ್ ಬಂದ್ ಏನ್ ಹೇಳಿದ್ರತ್ತ, ಒಂದ್ ಪೇಪರ್ ಕೊಟ್ಟಂತ, ಇದನ್ ನೀ ತಗೋ, ಪೇಪರ್ನಾಗ ಏನು ಪೌಡರ್ ಕೊಟ್ರತ್, ಇದನ್ ನೀ ತಗೋ, ನೀ ಶಾಯ್ ಇಂಟ್ರೋವರ್ಟ್ ಎಲ್ಲಾ ಬಿಟ್ಟು ಕಾನ್ಫಿಡೆಂಟ್ ಆಗ್ತಿ ಅಂತ ಹೇಳ್ಬಿಟ್ರತ್. ಅದ್ ತಗೊಂಡ್ರತ್ತ. ಎಲ್ಲಿವರೆಗೂ ತಗೊಂಡ್ರದ್ರಕ್ಕಾರ ಈ ದೇಶನಾಗ ಯಾವ ಹಂತಿಂತ ಡ್ರಗ್ಸ್ ಇಲ್ಲಲ್ಲ ಅದನ್ನೆಲ್ಲಾ ಮುಗಿಸ್ಬಿಟ್ಟಾರತ್. ಒಂದ್ ದಿನ ಎಲ್ಲಾನು ಮಾಡಕತ್ತಿರದ, ಒಂದ್ ದಿನ ಅವ್ರ ಅಪ್ಪ ಒಂದ್ ತರ ಕಾಣಕತ್ತತ್ರಿ, ಅಟ್ ನಶೆ ಏರಿ ಒಂದ್ ತರಾನ ಕಾಣಕ್ ಕತ್ಕೊಳ್ಳಿ. ಅವ್ರ ಅಪ್ಪಗೆ ಹೇಳಿದ್ರತ್ತ, ಅಪ್ಪ ನಿನ್ಗೆ ಹೆಲ್ಪ್ ಬೇಕಿನ್, ನನಗೆ ರಗಡ್ ಆಗೈತ್ ಅಂತ ಹೇಳಿ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡ್ ಹೋದ್ರತ್ತ. ತೋರ್ಸಿದ ಎಲ್ಲಾ ಮಾಡ್ರ. ಡಾಕ್ಟರ್ ಸ್ಲಿಪ್ ಕೊಟ್ರತ್ರಿ, ಇತ್ರ ಯಾವ್ಯಾವ್ ನೀ ಮಾಡಿ ಅಂತ ಕೇಳಿದ್ರತ್. 2 ಪೇಪರ್ ಇದ್ವು ಅತ್ತ. ಅವ್ ಎಲ್ಲದಕ್ಕೂ ಟಿಕ್ ಮಾರ್ಕ್ ಇತ್ತ. ಯಾವ್ದು ಇಂಥದನ್ನ ಮಾಡಿಲ್ಲ ಅನ್ನೋದಂತ ಇಲ್ಲಾಗಿತ್ತ. ಅವಾಗ ಡಾಕ್ಟರ್ ಕೇಳಿದ್ರತ್ತ, ನೀವ್ ಉಳ್ದಿ ಹೆಂಗತ್ತ, ಇಟ್ ಮಾಡವ್ ನೀವ್ ಉಳ್ದಿ ಹೆಂಗತ್? ಏನೋ ದೇವ್ರ ಕೃಪೆ ಏನೋ ಮಾಡಿ ಅವತ್ತಿನಿಂದ 40 ವರ್ಷ ಆತ್ರಿ ನಾ ಮಾಡೇ ಇಲ್ಲ. ಈಗ ನಾ ಎಲ್ಲಾರ್ಗು ಹೇಳ್ತೇನಿ, ಡ್ರಗ್ಸ್ ನಾ ಏನ್ ಎಲ್ಲದಕ್ಕೂ ಹೊಸ ಚಟಗಳನ್ನ ಕಳ್ಯಾಕತ್ತೇನ್ ಚಲೋ ಕರೆ. ನಾ ಎಂದಿಗೂ ಕೂಡ ಈಗ ಡ್ರಗ್ಸ್ ಶೇರೆ ಎಂದು ನಾ ಮುಟ್ಟಂಗಿಲ್ಲ. ಅವ್ರ ಏನ್ ಹೇಳ್ತಾರೆ ಅಂದ್ರ ಕಫ್ ಸಿರಪ್ ಸಹಿತ ನಾ ಕುಡಿಯಂಗಿಲ್ಲ ಅಂತ ಹೇಳಿದ್ರಿ ಅವ್ರ ಸಂಜಯ್ ದತ್. ಅದಕ್ಕೋಸ್ಕರ ನಾ ಯಾಕೆ ನಿಮ್ಗೆ ಇದ್ ಹೇಳ್ದೆ ಅಂದ್ರ, ನಿಮ್ ಮಕ್ಕಳು ಯಾರ್ ಗೆಳೆಯರ್ ಮಾಡಾಕತ್ತಾರೋ, ಯಾರ್ ಸಂಗ ಯಾವ ಹುಡುಗರ ಜೊತೆ ಕುಂಡಿರ್ತಾರೋ ಕಲೀರಿ, ಅದನ್ನ ನೋಡ್ರಿ. ಅದನ್ನ ಇಲ್ಲಾದ್ರ ಈ ದುಸ್ಸಂಗ, ನಿಮ್ ಮಕ್ಳು ಚಲೋ ಇರ್ತಾರ್ರಿ ಕರೆ, ಅವ್ರ ಏನ್ರ ಹಂತಿತ್ತ ಕಲ್ತಿದ ಫ್ರೆಂಡ್ಸ್ ಮಾಡ್ಕೊಂಡ್ರು ಏನ್ ಮಾಡ್ತಾರಿ? ಕೆಡಿಸ್ಬಿಡ್ತಾರಿ ಹುಡುಗರ್ನ. ನೆಕ್ಸ್ಟ್ ಸುಲಭವಾಗಿ ಸಿಕ್ತೈತ್ರಿ, ಎಲ್ಲ ಬೇಕಾದ್ರೂ ಸಿಕ್ತೈತ್ರಿ. ಎಷ್ಟ್ ಅಂಗಡಿಗಳದಾವ್ ನೋಡ್ರಿ ಈಗ, ಹೌದ್ರಿ? ಅದಕ್ಕೆ ತಗೋತಾರು. ಮತ್ತೆ ಮಿತ್ರ ಒತ್ತಾಯ, ಅವ್ರು ಹೇಳ್ತಾರತ್ತ ಏನಂತ, ನೀ ತಗೊಂಡೆ ಅಂದ್ರೆ ನಾ ಇಬ್ರು ಫ್ರೆಂಡ್ಸ್ ನೋಡ, ಇಲ್ಲ ತಗೊಂಗಿಲ್ಲ, ಇಲ್ಲಾಂದ್ರೆ ನಾ ನಿಮ್ ಫ್ರೆಂಡ್ಸ್ ಆಗೋದಿರತ್ತ. ಮತ್ ಪಾಪ ಅದ್ ಏನ್ ಮಾಡ್ಬೇಕಾಕೈತ್ರಿ? ಇವ್ರ ನನ್ ಜೊತೆ ಯಾರು ಮಾತಾಡ್ಬಾಳ್ರೆ, ಇವ್ರ ನನ್ ಜೊತೆ ಒಬ್ಬ ಅದಾರ ಅಂತ ಹೇಳಿ ಮತ್ ಪಾಪ ಏನ್ ಮಾಡ್ತೈತ್ರಿ? ಅಕ್ಕೋರ್ ತಿಳತೈತ್ರಿ ಏನ್ ಆಗಕತ್ತೈತಿ ಅಂತ ಹೇಳಿ. ಅದಕ್ಕೆ ಒತ್ತಾಯಿಗಳು ಏನಾಗ್ತದೆ, ನಮ್ ಹುಡುಗರು ಕೆಟ್ಟ ಬಿಡ್ತಾರೆ. ನೆಕ್ಸ್ಟ್ ಏನ್ರಿ? ಹಿಂದಿನ ಕಹಿ ನೆನಪುಗಳು. ಹಿಂದಿನ ಬಾಳ ಕೆಟ್ಟ ನೆನಪುಗಳು ಇರ್ತಾವ್ರಿ, ದುಃಖದ ನೆನಪುಗಳು ಇರ್ತಾವ. ಅವ್ನ್ ಮರಿಲಿಕ್ಕೆ ಏನ್ ಮಾಡ್ತಾನ್ರಿ ವ್ಯಕ್ತಿ? ಕುಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನ್ರಿ. ಇಲ್ಲಿ ನೋಡಕತ್ತೀರಕ್ಕ, ಮಾದಕ ವಸ್ತುಗಳಿಂದ ದುಷ್ಪರಿಣಾಮಗಳು ಹಾಗೂ ದುರ್ವ್ಯಸನಿಯ ಹೇಗೆ ಗುರುತಿಸುವುದು? ಹೆಂಗ್ ಗೊತ್ತಾಕೈತಿ? ನನ್ ಮಕ್ಕಳು ಅಥವಾ ಯಾರೋ ಮನ್ಯಾಗಿನವ್ರು ಕುಡಿಯಾಕತ್ತಾರಿಲ್ಲ, ಹೆಂಗ್ ಗೊತ್ತಾಕೈತಿ? ಬಾಳ ಸಿಟ್ಟಿಗೆ ಬರ್ತಾನ್ರಿ, ಜಗಳಕ್ಕ ನಿಂದಿರ್ತಾನ್ರಿ. ತಿಳ್ಕೋಬೇಕು, ನೀವ್ ಯಾಕೆ ಜಗಳಕ್ ನಿಂದ್ರತಾನು, ಸಿಟ್ಟಿಗೆ ಬರತಾನಂತ ಹೇಳಿ. 2ನೇದು, ತಡವಾಗಿ ರಾತ್ರಿ ಬರ್ತೈತ ಮನಿ. ನೀವ್ ಗೊತ್ತಾಗ್ಬೇಕದ, ಯಾಕ ರಾತ್ರಿ ಲೇಟ್ ಆಗಿ ಬರತಾನು
ಒಬ್ಬ ಬರತಾನು ಏನ್ ಹೇಳತಾನ ಓದಾಕತ್ತ ಹೇಳ ಅಂತಾರಿ ಅವ್ರ. ನಿಮ್ ಮನ್ಯಾಗಿನ ಹುಡುಗರು ಓದಾಕ್ ಹೊಂಟೇವಿ, ಹಂಗ್ ಹೊಂಟೇವಿ, ಹಿಂಗ್ ಹೊಂಟೇವಿ ಅಂತಾರ. ಸ್ವಲ್ಪ ಹುಷಾರಾಗಿರ್ರಿ. ಎದಕ್ ಹೊಂಟಾರು? ಮತ್ತ ಏನ್ರಿ ಜೀವನ ಶೈಲಿ ಡಿಸಿಪ್ಲಿನ್ ಅನ್ನೋದೇ ಇರೋದಿಲ್ಲ ಲೈಫ್ನಾಗ. ರೂಮ್ ನೋಡ್ಬೇಕ್ರಿ, ಹಂಗಿಂಗ್ ಕಚ್ಚಾಡ್ಬಿಟ್ಟಿ ಹೆಂಗ್ ಬೇಕಾದ ಯಾವಾಗ ಬೇಕಾದ ಹೇಳುದು, ಯಾವಾಗ ಬೇಕಾದ್ ಮಳ್ಕೋದು, ಅಂದ್ರೆ ಇವೆಲ್ಲಾ ಲಕ್ಷಣಗಳಂತ್ರಿ. ಚಟಕ್ ವಶ ಆಗ್ಯಾನಂತ ಇಲ್ಲೂ ಗೊತ್ತಾಗೋದಕ್ಕ ಲಕ್ಷಣಗಳು. ಮತ್ತ ಹೆಚ್ಚ ಹಣಕ್ಕಾಗಿ ಬೇಡಿಕೆ, ದುಡ್ಡು ಕೊಡ್, ಬರೀ ದುಡ್ಡು ಕೊಡ್ತಾರ. ಕೇಳ್ಬೇಕ್ ನೀವು, ಬರೀ ದುಡ್ಡು ಕೊಡ ಎದಕ್ ಅಂತಾರ. ಈಗ ಇನ್ನ ನಿಮ್ ಮನ್ಯಾಗ ನಿಮ್ ಮಕ್ಳು ಎದುರುಗಡೆ ಇರ್ತ ಕಾಣ್ತೈತಿ, ಹಾಸ್ಟೆಲ್ನಾಗ ಹೋಗಿ ಇಟ್ಟಿರ್ತಾರ ನೋಡ್ರಿ, ಅವ್ರದಂತೂ ಗೊತ್ತೇ ಶಿವಾಯನಮ. ಅವ್ರ ಏನೇನ್ ಮಾಡ್ತಾರ, ಸುಮ್ಮ ಫೋನ್ ಹಚ್ಚೋದೈತಿ, ಅಪ್ಪ ATM ನಾಗ ದುಡ್ಡು ಕಳ್ಸ. ಈ ಅಪ್ಪ ಅಂತ ಎದಕ್ ಬೇಕ? ಅಪ್ಪ ನಾ ಓದಾಕತಿ, ಇಂತ ಪುಸ್ತಕ ತಗೋದೈತಿ, ಅಪ್ಪ ಗಾಡಿ ಪೆಟ್ರೋಲ್ ಹಾಕೋದೈತಿ, ಅಪ್ಪ ಅದನ್ನ ತಗೋದೈತಿ, ಅಪ್ಪ ಗಾಡಿ ರಿಪೇರ್ ಬಿದ್ದೈತಿ, ರಿಪೇರ್ ಮಾಡಿಸ್ಬೇಕಾಗೈತಿ, ಅದಕ್ ದುಡ್ಡು ಕೊಡು. ಈ ಅಪ್ಪ ಪಾಪ ಎಂತ ನೋಡ್ರಿ, ಎಂತ ಕಲಿಯುಗ. ಅದಕ್ಕೆ ಹೇಳೋದ್ ಕಲಿಯುಗ. ಇವ್ ಅವ್ವ ಅಪ್ಪ ಜೋಡ್ಸಿ ಇಡುದು. ಏನ್ ತಿಳ್ಕೋದ್ರಿ, ನನ್ ಮಗ ಓದಾಕತ್ತಾನು, ಅವನ್ ಕಷ್ಟ ಆಗ್ಬದತ್ ಹೇಳಿ ಹುಷಾಕೋರ ಕಳ್ಸುದು. ಇಲ್ ನೋಡಾಕತ್ತಿರ್ಲಾ, ಇಲ್ಲಿ ಏನ್ ನೋಡಾಕತ್ತೀರಿ ಈ ಚಿತ್ರನ್ಯಾಗ, ಈ ವ್ಯಸನಕ್ ವಶ ಆದ್ರೆ ಏನೇನ್ ಆಕೈತಿ? ತಳಿಗ ಬ್ರೈನ್ ಟ್ಯೂಮರ್ ಆಕೈತಿ, ರಕ್ತ ಹೆಪ್ಪಗಟ್ಟತೈತಿ, ಮಬ್ಬಾಗ್ತಾನ, ಡಿಪ್ರೆಷನ್ ಹೋಗ್ತಾನ. ಇದು ನೋಡ್ರಿ ಚಟ ನೋಡ್ರಿ, ಮಾನಸಿಕವೂ ಪೆಟ್ಟು ಕೊಡ್ತೈತಿ, ಶಾರೀರಿಕವೂ ಪೆಟ್ಟು ಕೊಡ್ತೈತಿ, ಸಂಬಂಧಗೂ ಪೆಟ್ಟು ಕೊಡ್ತೈತಿ, ಮತ್ತ ಸಮಾಜದಲ್ಲೂ ಕೂಡ ಪೆಟ್ಟು ಕೊಡ್ತೈತಿ. ಎಲ್ಲದಕ್ಕೂ ಪೆಟ್ಟ ಐತ್ರಿ, ಇದು ಲಾಸ ಐತ್ರಿ. ಚಲೋ ಅನ್ನೋದಂತೂ ಏನು ಇಲ್ಲ. ಬಾಯಿ ಕ್ಯಾನ್ಸರ್ ಆಕೈತ್ರಿ, ಪ್ಯಾಂಕ್ರಿಯಾ ಕ್ಯಾನ್ಸರ್ ಆಕೈತ್ರಿ, ಕುಡಿಯೋದ್ರಿಂದ ಲಿವರ್ ಬಾದ್ ಆಕೈತ್ರಿ, ಹೊಟ್ಟಾಗಿಂದ ರಕ್ತ ಹೋಗಕ್ ಸ್ಟಾರ್ಟ್ ಆಕೈತ್ರಿ. 1 2 ಮೇನ್ ಪೆಟ್ಟು ಕುಡುವುದನ್ನ ಬುದ್ಧಿ ಪೆಟ್ಟು ಕೊಡ್ತದೆ. ಅದಕ್ಕ ನೋಡ್ರಲ್ಲ, ವ್ಯಕ್ತಿ ಏನ್ ಮಾತಾಡತನ್ ಗೊತ್ತಿರುದಿಲ್ಲ, ಎಲ್ ಮಳ್ಕೊಂಡನ್ ಗೊತ್ತಿರುದಿಲ್ಲ. ಅರ್ಥ ಐತಲ್ರಕ್ಕಾರ? ಇಲ್ಲಿ ಕೇಳ್ರಿ, ಇದು ಬಾಳ ಇಂಪಾರ್ಟೆಂಟ್ ರೀ. ಇದ್ರೊಳಗ ಏನ್ ನೋಡ್ತೀರಿ ಅಂದ್ರ ಅಕ್ಕಾರ, ಈ ಚಿತ್ರದೊಳಗ ತಂಬಾಕು ಮತ್ತ ಸಿಗರೇಟ್ ಇಂಥವ್ ತೋಗ 4000 ರಾಸಾಯನಿಕ ಹಾಕಿರ್ತಾರತ್ರಿ. 4000 ಕೆಮಿಕಲ್ ದಿಂದ ತಂಬಾಕು ಗುಟ್ಕಾ ಮಾಡಿರ್ತಾರತ್ರಿ, ಸಿಗರೇಟ್ ಇವು. ಮತ್ತ ಅಕ್ಕಾರ ನಿಮ್ಗ ಒಂದ್ ಮಾತ್ ಕೇಳ್ತೇನೆ, ಸೇಬು ಹಣ್ಣು ಅಣ್ಣಾರ ಕೊಳ್ತಿದಿ ಅಂದ್ರೆ ತಿಂತೀರೇನ? ಅದ್ರ ಮ್ಯಾಲ ಬೂಸರ್ ಬಂದಿದ್ ಎಂದ್ರ ತಿಂತೀರಿ ಅನ್ನಂದಿರ? ತಿಂತೀರಿ ಅನ್ನಂದಿರ? ಇಲ್ಲಲ್ರಿ. ಮತ್ತ ವೈನ್ಯಾಗ ಏನೈತ್ರಿ, ಚಿಕ್ಕು ಕೊಳ್ತಿರ್ತೈತ್ರಿ, ಸೇಬು ಹಣ್ಣು ಕೊಳ್ಸಿರ್ತಾರಿ, ಗ್ರೇಪ್ಸ್ ಕೊಳ್ಸಿರ್ತಾರಿ, ಫಂಗಸ್ ಮಾಡಿ ಅದನ್ನ ಕೊಡ್ತಾರಿ. ಎಂತಾದ್ ನೋಡ್ರಿ. ಪೂರ ರೀ ಫಂಗಸ್ ಬಂದಿರ್ತೈತ್ರಿ, ಪೂರ ಕಳ್ಸಿದ ಫಂಗಸ್ ಬಂದಿದ್ ನಿಮ್ಗೆ ಕೊಡ್ತಾರ. ಅದ ನಾವ್ ತಗೊಂಡ್ ನಾವ್ ನಶನಾಗ ಇರ್ತೇವ್ರಿ. ಇಲ್ಲಿ ನೋಡ್ರಿ, ಇದ್ರೊಳಗ ಏನ್ ಚಿತ್ರನಾಗ ತೋರ್ಸಿದ, ಯಾವುದೂ ಕೂಡ 4000 ಕೆಮಿಕಲ್ ಅಂದ್ರೆ ಏನ್ರಿ, ಏನೇನ್ ಹಾಕಿರ್ತಾರ, ಕೀಟನಾಶಕಗಳು ಹೊಡಿತೀವಲ್ರಿ ಸ್ಪ್ರೇ, ಅದನ್ನ ಹಾಕಿರ್ತಾರತ್ರಿ. ಬೆಳಿಗ್ ಹೊಡಿಯೋದು ಅದನ್ನ ಹಾಕಿರ್ತಾರತ್ರಿ. ಇದೇನಿದೆ ಕ್ಯಾಡ್ಮಿಯಂ ಅಂತ್ರಿ, ಕಾರ್ ಬ್ಯಾಟ್ರಿ ಅದನ್ನ ಹಾಕಿರ್ತಾರಂತ್ರಿ. ನೋಡ್ರಿ, ಅಸಿಟೋನ್ ಅಂತ್ರಿ, ಪೇಂಟ್ ಹಚ್ತಿರ್ತಾವಲ್ರಿ, ಆ ಕೆಮಿಕಲ್ ಹಾಕಿರ್ತಾರತ್ರಿ. ಅದ್ ಏನ್ ಆಗ್ಬಾರ್ದ್ರಿ ಶರೀರ. ನಿಕೋಟಿನು ಕೂಡ ಹಾಕಿರ್ತಾರಿ. ಅದಕ್ಕೋಸ್ಕರ ಏನಂತಾರೆ, ಬಾಳ ಚಂದ ಐತ್ ನೋಡ್ರಿ, 1 ಸಿಗರೇಟ್ ಪ್ರತಿದಿನ ಆಯುಷ್ಯನಲ್ಲಿ 6 ನಿಮಿಷ ಕಡಿಮೆ ಮಾಡ್ತೈತತ್ರಿ. ನಮ್ಮ ಆಯುಷ್ಯನ 90 ವಯಸ್ಸದವ್ರು ಬದುಕ್ಬೇಕನ್ನೋರು 1 ಸಿಗರೇಟ್ ನ ತಗೊಳ್ಳೋದ್ರಿಂದ 6 ನಿಮಿಷ ಏನ್ರಿ, 6 ನಿಮಿಷ ನಮ್ ಆಯುಷ್ಯನ ಕಡಿಮೆ ಮಾಡ್ತೈತ್ರಿ. ಅದಕ್ಕ ಬಾಳ ಇಂಪಾರ್ಟೆಂಟ್ ಐತ್ರಿ ಇದ. ಮತ್ತ ಇದು ಬಾಳ ಇಂಪಾರ್ಟೆಂಟ್ ರೀ. ಧೂಮ್ರಪಾನದಿಂದ ಭಾರತದಲ್ಲಿ ಪ್ರತಿದಿನ 2500 ದಿಂದ 3000 ಜನ ಸಾಯಕತ್ತಾರ. ಬರೀ ಸಿಗರೇಟ್ ಸ್ಮೋಕ್ ಮಾಡೋದ್ರ ಪ್ರತಿದಿನ ರೀ 3000 ಜನ ಸಾಯಕತ್ತಾರ ಅಂದ್ರೆ ಏನ್ ಅರ್ಥ ರೀ ಅನ್ನಾರ. ಇದ್ರ ಮೇಲೆ ನಮ್ ಶರೀರ ಮೇಲೆ ಏನೇನ್ ಪರಿಣಾಮ ಬೀಳ್ತೈತಿ? ತುಟಿ ಕ್ಯಾನ್ಸರ್ ಬರ್ತೈತ್ರಿ, ಕೆನೆ ಕ್ಯಾನ್ಸರ್ ಬರ್ತೈತ್ರಿ, ಸ್ಕಿನ್ ಕ್ಯಾನ್ಸರ್. ಯಾರು ಇದನ್ ಮಾಡ್ತಿರ್ತಾರಲ್ರಿ, ಎಲ್ಲಿವರೆಗೂ ಏನೇನ್ ಬಂದೈತಂದ್ರೆ ಜಗತ್ನಾಗ ಸ್ಮೋಕ್ ಮಾಡೋದ್ರಿಂದ, ಕುಡಿಯೋದ್ರಿಂದ ಮಾಡೆಲ್ಸ್ ಗಳು ಕುಡಿತಾರಂತ್ರಿ. ಫಿಲ್ಮ್ ಮಾಡೆಲ್ಸ್ ಗಳು ಎದಕ್ ಕುಡಿಯೋದಂದ್ರ, ವೈನ್ಸ್ ಕುಡಿಯೋದ್ರಿಂದ ಇದ ವೇಟ್ ರೆಡ್ಯೂಸ್ ಆಕೈತ ಅಂತ ಹೇಳಿ ದಪ್ಪ ಇದ್ದವ್ರ ಸಣ್ಣ ಕುಡಾಕತ್ತಾರ ಏನಾರ. ಕರೆ ಇಲ್ಲಿ ನೋಡ್ರಿ ಹೇಳ್ತಾರು, ಕೆನೆ ಕ್ಯಾನ್ಸರ್ ಬರ್ತೈತಿ, ಸ್ಕಿನ್ ಕ್ಯಾನ್ಸರ್ ಬರ್ತೈತ್ರಿ, ನಾಲ್ಗಿ ಕ್ಯಾನ್ಸರ್ ಬರ್ತೈತಿ, ಗಂಟ್ಲ ಕ್ಯಾನ್ಸರ್ ಬರ್ತೈತಿ, ಶ್ವಾಸಕೋಶದ ಕ್ಯಾನ್ಸರ್ ಬರ್ತೈತಿ, ಜಠದ ಕ್ಯಾನ್ಸರ್ ಬರ್ತೈತಿ, ಯಕೃತಿನ ಕ್ಯಾನ್ಸರ್ ಬರ್ತೈತಿ, ಹೃದಯ ರೋಗ ಆಕೈತ್ರಿ, ಮತ್ತೇನ್ರಿ ಮೆದುಳಿನ ಹೆಪ್ಪಗಟ್ಟತೈತ್ರಿ, ಬ್ಲಡ್ ಕ್ಲಾಟ್ ಆಕೈತ್ರಿ, ಸ್ಟ್ರೋಕ್ ಆಕೈತ್ರಿ. ಇದಕ್ಕೆಲ್ಲದಕ್ಕೂ ಕಾರಣ ನೋಡ್ರಿ ಸತತ ಧೂಮ್ರಪಾನದಿಂದ ಹಾನಿ, ಧೂಮಪಾನಿಗಳ ಸನಿಹೂ ಹಾನಿ. ನೋಡ್ರಿ ಎಷ್ಟು ಚಂದ ಹೇಳ್ತಾರ ಏನ್ರಿ, ಬರೀ ಕೇವಲ ಸ್ಮೋಕ್ ಮಾಡೋರ್ ಒಬ್ರಿಗಷ್ಟೇ ಅಲ್ರಿ, ಅವ್ರ ಜೊತೆಗೆ ಯಾರ್ ಇರ್ತಾರಲ್ರಿ ಅವ್ರಿಗೂ ಕೂಡ ಹಾನಿ ಐತ್ರಿ.
ಅದಕ್ಕ ಮನ್ಯಾಗ ನೋಡ್ರಿ ತಂದೆ ಮಾಡ್ತಿರ್ತಾರೆ, ಆ ಕೂಸು ಸಣ್ಣ ಮಕ್ಳು ಅಲ್ಲೇ ಇರ್ತಾರೆ, ಅವಕ್ ಹಂಗ ಸೇರ್ಸೇದ್ ಹೋಗ್ತೈತ್ರಿ, ಅವ್ ವಾಸ್ ತೋತಾವ್, ಅವಕ್ಕೂ ಕೂಡ ಬಾಳ ಹಾನಿ ಐತ್ರಿ. ಧೂಮ್ರಪಾನದಿಂದ ಗರ್ಭದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಅದ್ಕ ಈಗ ನೋಡ್ರಿ, ಈಗ ಮಕ್ಕಳು ಕೂಡ ಮೊದ್ಲಿನಗತೆ ಫರ್ಟಿಲಿಟಿ ಇಲ್ರಿ. ಮೊದಲ 12-13 ಮಾಡ್ತಿದ್ರಿ, ಈಗ ಒಂದ್ ಪಾಪನು ಜನ್ಮ ಕೊಡಕ್ ತ್ರಾಸ ಆಗತೈತಿ. ಯಾಕಂದ್ರ ಗರ್ಭದ ಮೇಲೆ ಪರಿಣಾಮ ಬೀಳತೈತಿ. ಇಂತಿಂತದ ದುಶ್ಚಟಗಳ ವಶ ಆಗಿ ಅದ್ರದ್ದು ಪಾಪುನ್ ಮೇಲೂ ಕೂಡ ಏನ್ ಬೀಳತೈತ್ರಿ, ಪರಿಣಾಮ ಬೀಳತೈತ್ರಿ. ಅದ್ಕ ನೋಡ್ರಿ ಜಗತ್ ಅದಕ್ಕ ಬಾಬಾ ಯಾಕೆ ಹೇಳ್ತಾರ, ಇದಕ್ ಏನಂತಾರಿ, ಈ ಚಟ ಮಾಡೋದ್ರಿಂದ ಮೆದುಳಿಗೆ ಹಾನಿ ಆಕೈತ್ರಿ, ಮೇದು ಜ್ವರ ಕಾಂಗಕ್ಕೆ ಹಾನಿ ಆಕೈತಿ, ಮತ್ತು ಜಟಕ್ ಹಾನಿ ಆಕೈತಿ, ಮತ್ತು ಆಲ್ಕೋಹಾಲ್ ಇದ ಹಾಗೆ ನೋಡಿದ್ದು ಸಿಗರೇಟ್ ದಿಂದ ಐತ್ರಿ, ಸಿಗರೇಟ್ ದಿಂದ ಹಾಗೆ ನೋಡಿದ ಹಾನಿ ಆಕೈತ್ರಿ. ಈಗ ನೋಡ್ತಾ ಇದ್ದ ಆಲ್ಕೋಹಾಲದಿಂದ ನೋಡ್ರಿ ಕೌಟುಂಬಿಕ ಕಲಹೆನೂ ಬರ್ತೈತ್ರಿ. ಮನ್ಯಾಗ ಕುಡಿದ್ ಬರ್ತಾರಿ, ಕುಡಿದ್ ಬಂದ್ ಏನ್ ಆಕೈತ್ರಿ, ಮನ್ಯಾಗ ಜಗಳ ಆಕೈತಿ. ಅದನ್ನ ಮಕ್ಳು ನೋಡ್ತಾರೆ, ಮಕ್ಳನ್ನ ಅವಾಗ ಯಾಕೆ ಕಿಮ್ಮತ್ ಕೊಡ್ತಾರೆ? ಯಾಕಂದ್ರೆ ಈ ಗಂಡ ಬಂದ್ ಹೆಂಗ್ ಬೇಕಾದ ಬೈತಾಡ್ರಿ, ಆ ಮಕ್ಳು ಯಾಕ ಅವು ಕಿಮ್ಮತ್ ಕೊಡ್ತಾವ, ಅವ ಹೆಂಗ್ ಬೇಕಾದ್ ಮಾತಾಡಕ್ ಹಿಡಿತಾವ್ರಿ. ಹೌದು ಇಲ್ಲ? ಮನ್ಯಾಗ ಎಟ್ಟ ಬಂದ್ ಪತ್ನಿಗಳ ಮೇಲೆ ಏನ್ರಿ ಹಿಂಸೆ ಮಾಡೋದಾಗ್ಲಿ, ಬಡಿಯೋದಾಗ್ಲಿ, ಹೊಡಿಯೋದಾಗ್ಲಿ, ಅವ್ರ ಕಡೆಯಿಂದ ದುಡ್ಡು ಇಸ್ಕೋದ್ ಹೋಗೋದಾಗ್ಲಿ ಬಾಳ್ ಕೆಟ್ಟ ಪರಿಣಾಮ ಬೀಳ್ತೈತ್ರಿ. ಮತ್ತೇನ್ರಿ ಆಕ್ಸಿಡೆಂಟ್ ಕಾರಣ ಎದಕ್ರಿ? ಕುಡಿಯೋದ್ ಬರ್ತಾರಿ, ಕುಡಿಯೋದ್ ಡ್ರೈವ್ ಮಾಡ್ತಾರಿ. ಯಾಕಂದ್ರ ಕುಡಿದ್ ಬರ್ರ ಅಲ್ಲಿ ಪಾರ್ಟಿ ಮಾಡ್ತಾರೆ, ಕರ್ಕೊಂಡ್ ಬರೋರ್ ಯಾರ್ರಿ? ಅವ್ರ ಬರ್ಬೇಕು. ಹಂಗ ಗಾಡಿ ಹೊಡ್ಕೊಂಡ್ ಬರ್ತಾರಿ. ಇದು ಪಕ್ಕ ಯಮನ ನೋಡ್ರಿ, ಯಮನ ಕರ್ಕೊಂಡ್ ಹೋಗವ್ರಿ. ನೆಕ್ಸ್ಟ್ ಏನ್ರಿ, ರಸ್ತೆಗ ಅಪಘಾತ. ಮೊದಲ್ ಹೋಗ್ ಮಂದಿಗ್ರೆ ಹಾಯಿಸ್ತಾರ, ಇಲ್ಲದ ಹೋಗಿ ರಸ್ತೆಗ್ರೆ ಹಾಯಿಸ್ಕೊಂಡ್ ಬರ್ತಾರ. ನೋಡ್ರಿ ಅಕ್ಕಾರ, ಒಂದ್ ನಾ ಮಾಡೋದ್ರಿಂದ ಪಾಪ ಅವ್ರ ಏನು ಮಾಡಿರೋದಿಲ್ಲ, ಬಾಜು ಅವ್ರನ್ನು ಸಾಯಿಸಿ ಹೋಗಿದ್ನಿ ಅಂದ್ರ ಎಷ್ಟ್ ಪಾಪ ಹತ್ತಬಾರ್ದು ಯೋಚನೆ ಮಾಡ್ರಿ. ನಾವ್ ಒಬ್ಬ ಕುಡಿಯೋದ್ರಿಂದ. ನೆಕ್ಸ್ಟ್ ಏನ್ರಿ, ಸಿರೋಸಿಸ್ ಕೂಡನು ಆಕೈತ್ರಿ. ಇದು ಆಲ್ಕೋಹಾಲದಿಂದ ಏನ್ರಿ. ಇನ್ನ ಚಟ, ಈ ಚಟವನ್ನ ನಾವ್ ಬಿಡ್ಬೇಕಂದ್ರ ಅಟ್ ಈಸಿ ಇಲ್ರಿ. ಈ ಚಟ ಒಳಗ ಸಂಸ್ಕಾರ ಆಗಿರ್ತೈತ್ರಿ ಅಕ್ಕಾರ. ಈ ಸಂಸ್ಕಾರ ಆಗಿರುವಂತ ಚಟದ ಮೇಲೆ ಹೊಸ ಹೊಸ ಚಟಗಳನ್ನ ಹಾಕೋಬೇಕ್ರಿ. ಅಂದ್ರ ಈ ಹಳೆ ಚಟನ ಬಿಡ್ಲಾಕ್ ಸಾಧ್ಯ. ಏನ್ ಮಾಡ್ಬೇಕು? ಪಿಯಾನೋ ಕಲೀರಿ, ಹಾಡ ಕಲೀರಿ, ಡ್ಯಾನ್ಸ್ ಕಲೀರಿ, ಮತ್ತೇನ್ರಿ ಕ್ರಿಕೆಟ್ ಆಡ್ರಿ. ಇಂತಿಂತಾವ್ ಎಲ್ಲ ಒಳ್ಳೆ ಒಳ್ಳೆ ಚಟಗಳನ್ನ ಮಾಡ್ಬೇಕು. ಒಳ್ಳೆ ಚಟಗಳನ್ನ ಮಾಡ್ರ ಹಳೆ ಚಟ ಏನಾಕೈತ್ರಿ, ತಾನ ಹೋಗ್ಬಿಡ್ತೈತ್ರಿ. ವ್ಯಾಯಾಮ ಮಾಡ್ರಿ, ವಾಕಿಂಗ್ ಹೋಗ್ರಿ, ಡ್ಯಾನ್ಸ್ ಮಾಡ್ರಿ, ಭರತನಾಟ್ಯ ಮಾಡ್ರಿ, ಪೇಂಟಿಂಗ್ ಆಡ್ರಿ, ಚಲೋ ವ್ಯಕ್ತಿಗಳ ಜೊತೆ ಸಂಘ ಮಾಡ್ರಿ. ಎಲ್ಲಕ್ಕಿಂತ ಏನ್ರಿ, ಮೊಬೈಲ್ ಬದ್ಲೆ ಬುಕ್ಸ್ ಅನ್ನ ಕೈಯಾಗ ಇಟ್ಕೊಳ್ರಿ. ಮೊದ್ಲಿನವ್ರ ಕೈಯಾಗ ಪುಸ್ತಕ ಇದ್ದುರಿ, ಈಗಿನ ಕೈಯಾಗ ಫೋನ್ ಐತ್ರಿ. ಆ ಫೋನ್ ಕಸ್ಕೋರಿ, ಪುಸ್ತಕ ಕೊಡ್ರಿ, ಮಾಡ್ಕೋತಾವ್ರಿ. ಅವ್ ಕೊಟ್ರದ್ರ ಏನ್ರಿ. ಇಲ್ಲಿ ನೋಡ್ರಿ, ಯಾರೇ ನಿಮ್ಗ ಒತ್ತಾಯ ಮಾಡಿದ್ರು ಕೂಡ ತಗೋ ಅಂತ ಹೇಳಿ ಒತ್ತಾಯ ಮಾಡ್ರು, ಸ್ಪಷ್ಟ ಹೇಳ್ಬೇಕು ಬ್ಯಾಡ್ ಅಂತ ಹೇಳಿ. ಮಂದಿ ಏನಂತಾರಿ, ಕಾಯ್ಕೋಬೇಕಾಕೈತ್ರಿ, ಮಂದಿನ ಬೇಕಾಗ್ತೈತ್ರಿ. ಮಂದಿ ಹಿತ್ರೋ ಹೋದ್ರಿ, ವಶಕ್ಕಾಗ್ರಿ. ಅದ್ಕ ನೋಡ್ರಿ, ನಮ್ ಬ್ರಹ್ಮ ಬಾಬಾ ಏನ್ ಹೇಳಿದ್ರಿ, ಪಾರ್ಟಿ ಮಾಡ್ಬೇಕಾದ್ರ ಬ್ರಹ್ಮ ಬಾಬಾ ಬಂದ್ ಕೇಳಿದ್ರತ್ತ, ಏನ್ ದಾದಾ ಲೇಖರಾಜ ನಿನ್ ಪಾರ್ಟಿ ಎಲ್ಲಾ ಸಪ್ಪಗ ಐತ್ಲಾ, ಇದೂ ಇಲ್ಲ ಅಂತ. ಅದಕ್ ಬ್ರಹ್ಮ ಬಾಬಾ ಏನ್ ಹೇಳಿದ್ರಿ, ನೀವು ದುಡ್ಡು ಕೊಡ್ತೀರಿ, ನಾ ನಿಮಗ ಆಭರಣ ಕೊಡ್ತೇನೆ, ನಂದ ನಿಮ್ದ ಲೆಕ್ಕಾಚಾರ ಮುಗೀತ, ನಿಮ್ದ ನೀವ್ ಕೊಡ್ತೀರತ್ ಹೇಳಿ ನಂದೇನ್ ಧರ್ಮ ಬಿಟ್ಕೊಡ್ಲೇನ ಅಂದ್ರಿ. ಅವ್ರ ಭೂಮಿ ಬೇಕಾದ 2 ಹೋಳ್ ಆಗ್ಲಿಕ್ಕಾರ ನನ್ ಧರ್ಮನ ಬಿಡಂಗಿಲ್ಲ ಅಂದ್ರಿ. ಹಿಂಗಿರ್ಬೇಕ್ರಿ ನಮ್ ದೃಢತೆ ಒಳಗ, ನಮ್ ಒಳ್ಳೆತನಕ್ಕ. ಇದನ್ ನೀವೆಲ್ಲರೂ ನಿಮ್ ಮಕ್ಳಿಗೆ ಕಳಿಸ್ಕೊಡ್ರಿ. ಇವತ್ತಿನಿಂದ ನಿಮ್ ಮಕ್ಳ ಮೇಲೆ ಗಮನ ಇರ್ಲಿ. ನಿಮ್ ಮನ್ಯಾಗ ಹುಡುಗರು ಇರ್ತಾರಿ, ಮೊಮ್ಮಕ್ಳು ಇರ್ತಾವ, ಎಷ್ಟೊತ್ತಿಗೆ ಬರ್ತಾವ, ಯಾರ್ ಫ್ರೆಂಡ್ಸ್ ಮಾಡ್ಕೊಂಡವ್ರು, ಏನ್ ಮಾಡತ್ತಾರ, ಈಗಿಂದ ನೀವು ಕಾಳಜಿ ಇಟ್ರಂದ್ರ ಇಟ್ಟಿದ್ದಾಗ ಇಂತ ವಶ ಆಗೋದ ಈಸಿ ಆಗೋದಿಲ್ಲ. ಮುಕ್ತ ಆಗ್ಲಿಕ್ಕೆ ತಂದೆ ತಾಯಿ ಪಾತ್ರ ಏನೈತಿ, ಇದು ಬಹಳ ಇಂಪಾರ್ಟೆಂಟ್. ಒಂದೇದು, ನಶಾ ಪದಾರ್ಥಗಳ ಬಗ್ಗೆ ಯುವಕರಿಗೆ ಜ್ಞಾನ ಕೊಡ್ಬೇಕು. ನೀವು ತಂದೆ ತಾಯಿಗಳು, ಟೀಚರ್ಗಳಾಗ್ಲಿ ಎಲ್ಲೇ ಇರ್ತಾರಲ್ರಿ, ಮಕ್ಳು ಓದ್ತಿರ್ತಾರ, ಅವ್ರಿಗೆ ನೀವ್ ಏನ್ ಮಾಡ್ಬೇಕಂದ್ರ ಅವೇರ್ನೆಸ್ ಕೊಡ್ಬೇಕು. ಸಂದಿದ್ದಾಗಿಂದ ಹುಡುಗರ್ಗೆ ನೀವ್ ಏನ್ ಮಾಡ್ಬೇಕ್ರಿ, ಜ್ಞಾನ ಹೇಳ್ಬೇಕು. ಅಪ್ಪಿ ಇದು ಕೆಟ್ಟ, ಇದು ಚಲೋ, ಎಲ್ಲಾನು ಇದಕ್ ಏನ್ ಮಾಡ್ಬೇಕ್ರಿ, ಅವ್ರಿಗೆ ಹೇಳ್ಕೊಡ್ಬೇಕು. ಅವ್ರಿಗೆ ಮೊದ್ಲಿಂದ ಸಂದಿದ್ದಾಗ ಜ್ಞಾನ ಕೊಟ್ಟಿದ್ದೇ ಆದ್ರೆ ಅವ್ರ ಎಂತ ನೀವು ಹಾಸ್ಟೆಲ್ನಾಗ ಇಟ್ರಿ, ಬಾಂಬೆನಾಗ ಇಟ್ಟು ಬರ್ಲಿ, ಅವ್ರ ಎಂದಿಗೂ ಕೂಡ ತಂದೆ ತಾಯಿ ಬಿಟ್ಟ ಅವ್ ಅಂತ ಕೆಲ್ಸ ಮಾಡಕ ಹೋಗಂಗಿಲ್ರಿ. ಅದಕ್ಕೋರ ಮಕ್ಕಳ ಜೊತೆ ತಂದೆ ತಾಯಿ ಸಂಬಂಧ ಬಾಳ್ ಚಂದ ಇರ್ಬೇಕ್ರಿ. ಹೆಂಗ್ ಇಟ್ಕೋಬೇಕಂದ್ರ, ನನ್ ಮಕ್ಳ ಮನಿ ಬಂದ್ ಕೂಡ ನನ್ಗೆಲ್ಲಾ ಹೇಳ್ತಿರ್ಬೇಕ್ರಿ.
ಹಂಗ ಸಂಬಂಧ ಇಟ್ಕೋಬೇಕ್ರಿ. ಅವ್ ಮುಚ್ಚ ನೀವ್ ಒಂದ್ ರೂಮ್ನ್ಯಾಗ ಅವಂದ್ ರೂಮ್ನ್ಯಾಗ ಏನೇನೋ ಮಾಡ್ಕೋತ ನೀವ್ ಹೋದ್ಕೊ ಮಮ್ಮಿ ಹೊರ ಹೋಗ್, ಮಮ್ಮಿ ಹೊರ ಹೋಗ್, ನಾ ಕದ ಹಾಕೋತೇನೆ, ಹಿಂಗೇನ್ರಿ ಇದ್ದು ಅಂದ್ರೆ ಈಗ ತಿಳ್ಕೊಂಬಿಡ್ರಿ. ಹಾ ಇಟ್ರ ಮೇಲೆ ತಿಳ್ಕೊಂಬಿಡ್ರಿ. ಹೊರ ಹೋಗ್ನಿ, ನೀವ್ ಹೊರ ಹೋಗ್ನಿ, ನನ್ ಜೊತೆ ಇರ್ಬೇಡ್ನಿ, ಹಿಂಗ ಅಂತಿರ್ತಾರ ನೋಡ್ರಿ. ಸ್ವಲ್ಪ ಹುಷಾರಿರಿ. ಅದ್ಕ ತಂದೆ ತಾಯಿ ಮಕ್ಳ ನಡು ಸಂಬಂಧ ಬಾಳ ಎಷ್ಟ್ ಚಂದ ಇರ್ಬೇಕಂದ್ರ, ನನ್ನ ಮಗ ಇವತ್ ಸಿಗರೇಟ್ ಸೇದ್ ಬಂದ್ರು ನಾನು ಬಂದ್ ಹೇಳಿರ್ಬೇಕ್ರಿ. ಹಂಗ್ ಸಂಬಂಧ ಇಟ್ಕೋಬೇಕ್ರಿ. ಅಷ್ಟ್ ಚಂದ ಸತ್ಯತೆ ಸಂಬಂಧ ಇರ್ಬೇಕ್ರಿ. ಅದಕ್ಕ ಇದು ಬಾಳ ಇಂಪಾರ್ಟೆಂಟ್ ರೀ. ಮೊದ್ಲಿಂದ ಜ್ಞಾನ ಕೊಡ್ರಿ. ಈಗ ನಿಮ್ಗ್ ಸಿಗ್ತಾ ಇದಿಲ್ಲ ನಿಮ್ ಮನ್ಯಾಗ ಮೊಮ್ಮಕ್ಳಿಗೆ ನೀವು ಈಗಿಂದ ಜ್ಞಾನ ಕೊಡ್ರಿ. ನೆಕ್ಸ್ಟ್ ಮಕ್ಕಳಿಗೆ ಗೋಸ್ಕರ ವಿಶೇಷವಾದ ಸಮಯ ತೆಗಿಬೇಕು. ಯಾಕಂದ್ರೆ ಈಗೂ ಅವ್ವ ಅಪ್ಪ ತಾವು ದುಡಿಯಾಕತ್ತವ್ರ, ತಾವು ರಾತ್ರಿ ಮನಿ ಬರ್ತಾವ, ತಾವು ಮನಿ ಬಂದ ಟಿವಿ ನೋಡ್ತಾರ, ತಾವ್ ಮೊಬೈಲ್ನಾಗ ಇರ್ತಾರ, ಊಟ ಮಾಡ್ತಾರ, ಮಕ್ಕೋತಾವ. ಅವಕ್ಕ ಟೈಮ್ ಕೊಡುವಲ್ರಿ. ಅವಕ್ಕ ಟೈಮ್ ಕೊಡ್ಲಿದಕ್ಕೆ ಏನ್ ಆಕೈತ್ರಿ? ಅದ್ಕ ಮೊದ್ಲು ಬಾಳ ಚಂದ ಇತ್ರಿ. ನಾ ಒಬ್ಬ ದುಡಿತೀನಿ, ನಿಮ್ ಮನ್ಯಾಗ ನೋಡ್ಕೊಂಡು ನಿಮ್ ಮಕ್ಳ ಜೋಪಾನ ಮಾಡಿ ಬಾಳ ಚಂದ ಇತ್ರಿ ಅದ. ಈಗ ನಾನು ಏನ್ ಕಮ್ಮಿ ಅಂತ ಹೇಳಿ ಇವ್ರು ಹೊಂಟ್ ಬಿಟ್ಟಾರ. ಇಬ್ರು ಜಾಬ್ ಮಾಡತ್ತ ತೋಳ ಎಲ್ಲಾ ಪರಿಣಾಮ. ನಾ ಹೇಳ್ತೀನಿ ಅಕ್ಕ, ನಿಮ್ ಕರ್ರೆ ಹೇಳ್ತೀನ್ರಿ. ಅವಕ್ಕೂ ಇಟ್ಟು ಶಾನೆ ಆಗ್ಬಿಟ್ಟವಲ್ರಿ. ಅವು ಏನ್ ಮಾಡ್ತಾವ್ರಿ, ಮನ್ಯಾಗ ಸಾಲಿಂದ ಬರ್ತವ್ರ, ಸಾಲಿಂದ ಬಂದ್ಕೂಲೆ ಅವ್ವ ಅಪ್ಪನ್ ನೋಡ್ಬೇಕಾಗ್ತೈತೆ. ಅಲ್ಲಿ ಯಾರು ಇರೋದಿಲ್ಲ, ಟಿವಿ ಬಟನ್ ಹಚ್ತಾರೆ ಅಥವಾ ಯೂಟ್ಯೂಬ್ ನೋಡ್ತಾರೆ. ಈಗಂತೂ ಮೊಬೈಲ್ ಬಂದೈತಿ, ಏನೇನ್ರ ರೊಕ್ಕ ಕೊಡುತ್ತಾ. ಕರೆಕ್ಟ್ ಮಮ್ಮಿ ಬರೋ 5:00 ಗೊತ್ತಾಕೈತಿಲ್ರಿ, ಪಟ್ನ ಎಲ್ಲ ಮುಚ್ಚಿ ಬುಕ್ ತೆಗೆದುಕೊಂಡಿರ್ತಾವ. ಅವಟ್ ಶಾನೆ ಆಗ್ಯಾವ್ರಿ, ಅವಟ್ ಶಾನೆ ಆಗ್ಯಾವ್ರಿ. ಅವ್ ಬಂದ್ಕೊಂಡು ಓ ಮಮ್ಮಿ ಅಟ್ಟು ಓದೋದೈತಿ, ಮಮ್ಮಿ ಇಟ್ಟು ಓದೋದ ಅವ್ ಮುಂದೆ ಹೇಳ ಮತ್ತು ಮನಿ ಬಂದ್ ಮಮ್ಮಿನ ಕೆಲಸ ಮಾಡ್ತಾರೆ. ಮತ್ತ ನನ್ ಹುಡುಗರು ಒಂದ್ ಏನ್ರ ಬಂದ್ ಚಾ ಮಾಡ್ಕೊಡ್ತಾರ ಅಂತ ಅದ್ರ ಅನ್ಕೊಂಡ್ ಬಂದಿರ್ತಾರಿ. ಇಲ್ರಿ, ಮತ್ತು ಬಂದ್ ಅವ್ರ ಮಾಡ್ಕೊಡುದು. ಅಯ್ಯೋ ಹುಡುಗರು ಓದಾತಾರಲ್ಲ, ನನ್ ಮಗ ಹತ್ನಿತ್ತದನ್ರಿ, ಏನು ಕೆಲ್ಸ ಹಚ್ಚಂಗಿಲ್ರಿ, ಏನು ಕೆಲ್ಸ ಹಚ್ಚಂಗಿಲ್ಲ. ಮತ್ ನೀವ್ ಈ ಕಡೆ ಹೋಗ್ತೀರಿ, ಮತ್ ರಾತ್ರಿ ಏನ್ ನೋಡತ್ತೀವ ಮೊಬೈಲ್. ಮಮ್ಮಿ ಕ್ಲಾಸಸ್ ಬಿಟ್ಟಾರ. ಯಾವಾಗ್ಲೂ ನೋಡ್ರಿ, ನೀವ್ ಮೊಬೈಲ್ ಅವ್ರು ಹಿಡ್ಕೊಂಡ ಬಾಜು ಕುತ್ಕೊಂಡಾಗ ಟೈಮ್ ಕೊಡಿರ್ತೀವರಿ, ಬಾಜು ಕುತ್ಕೊಂಡಾಗ ಮೊಬೈಲ್ ಕೊಡ್ತೀವರಿ. ಯಾಕಂದ್ರೆ ಗೊತ್ತಾಕತಿವ್ ಏನ್ ನೋಡಂತ ಹೇಳಿ. ಇನ್ನ ನೆಕ್ಸ್ಟ್ ಏನ್ರಿ, ಸಮಾನ ಸ್ನೇಹ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ 3 ಮಕ್ಳು ಇತ್ತು ಅಂದ್ರೆ 3 ಮಕ್ಳು ಚಿನ್ನರಿ, 3 ಮಕ್ಳ ಕಡೆ ಅಟ್ಟ ಗಮನ ಕೊಡ್ಬೇಕ್ರಿ. ಒಂದ್ ಹುಡುಗ ಶಾನೆ ಐತಂತ ಬಾಳ, ಒಂದ್ ಹುಡುಗ ಬಾ ಚಂದ ಐತಂತ, ಒಂದ್ ಹುಡುಗಿ ಬಾ ಚಂದ ಬೆಳಗದ ಅಂತ ಹೇಳಕ್ ಈಗ ಬಾಳ ಸ್ನೇಹ ಕೊಡುದು. ಒಂದ್ ಹುಡುಗಿ ಕರಗೈತಂತ ಈ ಕಡೆ ನೋಡುದೇ ಇಲ್ಲ. ಒಂದ್ ಹುಡುಗ ಏನ ಶಾನೆನೇ ಇಲ್ಲ, ಓದಂಗಿಲ್ಲ ಅಂತ ಹೇಳಿ ಅವ್ನ ಕಡೆ ಗಮನ ಕೊಡಂಗಿಲ್ಲ. ಹಿಂಗ್ ಮಾಡ್ರು ಅವ್ ಮಕ್ಳು ಚಟಕ ಬಳಿ ಆಗತ್ತಾರ. ಇನ್ ನೆಕ್ಸ್ಟ್, ದೊಡ್ಡವ್ರು ಸ್ವತಃ ದುಷ್ಟಗಳಿಂದ ದೂರ ಇರ್ಬೇಕ್ರಿ. ಮನ್ಯಾಗ್ರಿ ಸ್ವಾಮಿ ಸರ್, ಮನಿಯೊಳಗೂ ಏನಿರ್ಬೇಕ್ರಿ ಅಕ್ಕಾರ, ಮೊದಲ್ ತಂದೆ ಏನ್ರಿ ಚಟ ಮಾಡಬಾರ್ದ್ರಿ. ಮನ್ಯಾಗ ತಂದೆನ ಚಟ ಮಾಡ್ರಿ, ಮಕ್ಳಿಗೆ ಏನ್ ಹೇಳ್ತೀರಿ? ಒಂದ್ ಬಾ ಚಂದ ಐತ್ರಿ ದುಷ್ಟ ಅಂತ ಕೇಳ್ರಿ. ಒಬ್ರ ತಂದೆ ಇದ್ರತ್ತ ಆಗಿದ್ ಘಟನೆ ರೀ. ಅವರು ಬಹಳ ಕಷ್ಟ ಇತ್ರಿ, ಬಹಳ ತ್ರಾಸ ಇತ್ರಿ. ಅದಕ್ ಅವ್ರ ಏನ್ ಮಾಡ್ತಾರ ಅಂದ್ರ ಅಕ್ಕಾರ, ಹಿಂಗ ದಾರಿ ಹೋಗ್ಬೇಕಾದ ಬಾರ್ ಅಂಗಡಿ ಮ್ಯಾಲ ಆಗೇಲ್ ಹೇಳ್ತಲ್ರಿ, ಬಾರ್ ಅಂಗಡಿ ಮೇಲೆ ಬರ್ರಿ, ನಿನಗ ಕಷ್ಟ, ನಿನಗ ದುಃಖ, ನಿನಗ ಎಲ್ಲಾ ಪರಿಸ್ಥಿತಿಗಳಿಂದ ನೀ ದೂರ ಆಗ್ಬೇಕಂದ್ರ ಒಳ ಬಾ ಅಂತ ಹೇಳಿ ಬರ್ದಿತ್ತತ್ರಿ ಬಾರ್ ಅಂಗಡಿ ಮೇಲೆ. ಹೋದ್ರತ್ರಿ, ಹೋದಂತ ಕುಡುದ್ರಂತ 1ನೇ ದಿವಸ ಬಾಳ ತ್ರಾಸ ಆತತ್ರಿ ಅಕ್ಕಾರ. ಬಾಳ ತ್ರಾಸ ಆತು. 2ನೇ ದಿವಸ ಹೋದ್ರಂತ, 3ನೇ ದಿವಸ ಹೋದ್ರಂತ. ಆಮೇಲೆ ತೋರ್ಲ 4ನೇ ದಿವಸದಿಂದ ಸ್ಟಾರ್ಟ್ ಆತತ. ಹಿಂಗ ಹೋಗ್ಬೇಕಾದ್ರು ಹೋಗ್ಬಾರ್ದಂತ್ರ ಬಾ ಬಾ ಅಂತ ಜಗುದ್ರೆ ಇವ್ರ ಒಳಗ್ ಹೋಗಾಕತ್ರ ಮನಿ ಬರೋದು ತಾಯಿನ ಬಡಿಯುದು, ತಾಯಿ ಕಡೆಯಿಂದ ಕೆಲ್ಸಕ್ ಹೋಗಾಕತ್ಲ. ಮನ್ಯಾಗ ದುಡ್ಡು ಬೇಕಲ್ರಿ, ತಾಯಿ ಕೆಲ್ಸಕ್ ಹೋಗಾಕತ್ಲರಿ. ಜಗಳಾಡುದು, ದುಡ್ಡು ಕಸ್ಕೋದು ಮಾಡುದು. ಇವ್ 2 ಮಕ್ಳು ನೋಡ್ತಿರ್ತಾವ್ರಿ. ಅಕ್ಕಿಗೆ 2 ಮಕ್ಳು ಇರ್ತಾವ, ಅದು ನೋಡ್ತಿರ್ತಾವ. ಸಣ್ಣವ್ ನೋಡಿ ತಾಯಿಗೆ ಏನಂತಾನಂದ್ರ, ಅಮ್ಮ ನಾನ್ ನಿನ್ಗ ಸುಖ ಕೊಡ್ಬೇಕು, ನನ್ ಹಾಸ್ಟೆಲ್ನಾಗ ಇಡು, ನಾ ಚಂದ ಓದ್ಬೇಕು ಅಂತನ್ರಿ. ಆಯ್ತತ್ ಹೆಂಗೋ ಮಾಡಕ್ ಏನ್ ಮಾಡ್ತಾಳು, ಕಳಿಸ್ತಾಳ, ದೊಡ್ಡವ್ ಮಾಡ್ತಾಳ. ಅವ್ ದೊಡ್ಡ ಆಫೀಸರ್ ಆಗ್ತಾನ್ರಿ. ಇವ್ ದೊಡ್ಡವ್ ಏನ್ ಇರ್ತಲ್ಲ ಅದನ್ನ ನೋಡ್ತಾನ. ಅಪ್ಪ ದೂಸ ಮಾಡುದು ನೋಡಿ ಏನಂತಲ್ಲ, ಇದ ಚಲೋ ಐತ್ಲಾ, ಆರಾಮ್ ಕುಡುದು ಬರುದು, ಮನಿಗ್ ಬಂದು ಹಾಕುದು, ಅವನ್ ಕಡೆಯಿಂದ ದುಡ್ಡು ಕಸ್ಕೋದು, ತಾನಾಗೆ ದುಡ್ಡು ಬರತ್ತಲ್ಲ, ದುಡಿದು ಬೇಡ, ತಾನಾಗೆ ದುಡ್ಡು ಬರತ್ತಲ್ಲ ಅಂತ ಹೇಳಿ ಇದನ್ ನೋಡ್ತಾನ್ರಿ. ಮಜಲ್ಲ, ಓದೋದ್ ಬೇಡ, ಏನು ಬೇಡ, ತಾನಾಗೆ ದುಡ್ಡು ಬರ್ತಿದ್ಲ, ಹಾಕಿ ಬಂದ್ ಬಡದ್ರ ತಾನಾಗೆ ದುಡ್ಡು ಬರ್ತಲ್ಲ ಅಂತ ಹೇಳಿ ಇದನ್ ಕಳಿತಾನ್ರಿ. ಅಪ್ಪನಿಂದ ನೋಡ್ ಕಳಿತಾನ್ರಿ. ಅವನು ಹಂಗ ಆಗ್ತಾನ್ರಿ. 10ನೇತೆ ಓದ್ತಾನೋ ಇಲ್ಲ ಗೊತ್ತಿಲ್ಲ, ಅದು ಬಿಟ್ಟು ಬಿಡ್ತಾನ್ರಿ. ಇದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾನ್ರಿ. ಕುಡಿಯೋದು ಬರೋದು, ಅವು ಬಡಿಯೋದು, ದುಡ್ಡಿಸ್ಕೋದು, ಮತ್ ಕುಡಿಯೋದು ಬರೋದು ಮಾಡ್ತಾನ. ಮನ್ಯಾಗಿನ ಸಾಮಾನ್ ಮಾರಾಟ ಮಾಡಕ್ ತೆಗಿತಾನ್ರಿ. ಎಲ್ಲಾ ತೆಗಿತಾನ, ಏನು ಉಳ್ಳಂಗಿಲ್ಲ. ಇನ್ ಮನ್ಯಾಗ ಏನು ಉಳ್ಳಂಗಿಲ್ಲ ಅಂದ್ಕೊಳ್ಳಿ ಏನ್ ಮಾಡ್ತಾನ್ರಿ, ಬೇರೆ ಯಾರ್ದೋ ಮನಿ ಹೋಗಿ ಕಳ್ತನ ಮಾಡ್ತಾನ, ಸಿಕ್ಕೊಂಡ್ ಬೀಳ್ತಾನ. ಪೊಲೀಸರು ಹಣಿತಾರೋ, ಜೈಲಿಗೆ ಹೋಯ್ತಾರ. ಜೈಲಿಗೆ ಹಾಕಿದಾಗ ತಮ್ಮ ನೋಡಕ್ ಬರ್ತಾನ. ಬಂದಾಗ ಕೇಳ್ತಾರ ಪೊಲೀಸ್ ಆಫೀಸರ್, ನೀ ಯಾರಪ್ಪಾ ಅಂತ ಕೇಳ್ತಾರ. ಅವಾಗ ಅವ ಹೇಳ್ತಾನೋ, ನಾ ಅವ್ರ ತಮ್ಮ ಅಂತ.
ಅವಾಗ ಕೇಳ್ತಾನು, ಅಲ್ಲೋ ಅಣ್ಣ ಹಿಂಗದಾನು, ನೀ ತಮ್ಮ ಆಫೀಸ್ ಇರೋದಿಲ್ಲ ಹೆಂಗ ಅಂತ ಹೇಳಿ. ಅದಕ್ ಕಾರಣ ರೀ ನಮ್ಮ ಅಪ್ಪ ಅಂತ ಹೇಳ್ತಾನ್ರಿ. ನಮ್ಮ ಅಪ್ಪನ ನಾನ್ ಪ್ರತಿದಿನ ನೋಡ್ತಿದ್ನಿ ರೀ. ನಾ ನಮ್ಮ ಅಪ್ಪನಗತೆ ಆಗಬಾರ್ದು, ನಾ ನಮ್ಮ ಅವನಿಗೆ ಸುಖ ಕೊಡ್ಬೇಕು, ಖುಷಿ ಕೊಡ್ಬೇಕು, ಸಂತೋಷ ಕೊಡ್ಬೇಕು ಅನ್ನೋದ ವಿದ್ಯೆ ಕಡೆ ಗಮನ ಕೊಡ್ಬೇಕು, ಚೆನ್ನಾಗಿ ವಿದ್ಯೆ ಓದಿ ನಮ್ ತಾಯಿನ ಸಾಕಬೇಕು. ಅದಕ್ಕೋಸ್ಕರ ನಾನು ನಮ್ಮ ಅಪ್ಪನ್ ನೋಡಿ ಕಲ್ತ್ನಿ ಅಂತ ಹೇಳ್ತಾರೆ. ಆಫೀಸರ್ ಒಳಗ್ ಜೈಲ್ನಾಗ ಹೋಗಿ ಅಣ್ಣಕ್ ಕೇಳ್ತಾರೆ, ಯಾಕಪ್ಪ ನಿನ್ ತಮ್ಮ ನೋಡ್ರಿ ಆಫೀಸರ್ ಅದಾನ, ನೀ ಯಾಕೆ ಹಿಂಗದ? ಅದಕ್ಕೂ ಕಾರಣ ನಮ್ಮ ಅಪ್ಪರ್ರಿ ಅಂತಾನ. ಯಾಕ ಹೆಂಗೋ ಅಂತ ಹೇಳಿ. ಅವಾಗ ನಾ ಪ್ರತಿದಿನ ನಮ್ಮ ಅಪ್ಪನ್ ನೋಡ್ತಿದ್ನಿ ರೀ. ತಾನಾಗೆ ಮನಿ ಬರ್ತಿದ್ರೆ, ಕುಡಿತಿದ್ರೆ, ಅವು ಬಡಿತಿದ್, ದುಡ್ಡು ತಾನಾಗೆ ಬರಾಕತ್ತಿದ್, ಓದುದ್ ಬೇಡ ಏನು ಬೇಡ, ಅದನ್ನ ನೋಡ್ ನಾನು ಕಲ್ತೀನಿ. ತಾನಾಗೆ ಆರಾಮ್ ಸರಿ ದುಡ್ಡು ಬರಾತೈತ್ ಅಂದ್ಮೇಲೆ ಓದುದು ಯಾಕೆ ಬೇಕ್ರಿ ಅಂತ ಹೇಳಿ. ಇದಕ್ಕೂ ಕಾರಣ ನಮ್ಮಪ್ಪ. ಅದಕ್ಕ ನಿಮಗೆ ಹೇಳೋ ಮಾತ್ ಏನಂದ್ರೆ, ಯಾ ತಂದೆ ತಾಯಿಲ್ ಕುತ್ಕೊಂಡಿರಿ, ನಿಮ್ಮ ಪಾತ್ರ ಮೇನ್ ಇಂಪಾರ್ಟೆಂಟ್ ಐತ್ರಿ. ಮೊದಲ್ ಹೆಂಗಿತ್ತಂದ್ರ ಪರಿಸ್ಥಿತಿಗಳು ಮುಚ್ಚು ಮುಚ್ಚು ಮಾಡ್ತಿದ್ರಿ ಅನ್ನಾರ. ಕೇಳ್ರಿ, ಲಕ್ಷ ಕೊಟ್ ಕೇಳ್ರಿ, ಮುಚ್ಚು ಮುಚ್ಚು ಮಾಡ್ತಿದ್ರಿ, ಗೊತ್ತಾಗ್ಲಾರ್ದ ಮಾಡ್ತಿದ್ರಿ. ಈಗ ಏನ್ ಬಂದೈತಂದ್ರಿ, ಮನಿ ಒಳಗ ಬಾಟಲ್ ಬರತಾವ್ರಿ. ಮನಿ ಒಳಗ ಬಾಟಲ್ ಬಂದ್ ಮಕ್ಳ ಮುಂದ್ ಕುಡಿಯಕ್ ಕಲ್ತೇವ್ರಿ. ಅಷ್ಟು ಬಿಡ್ರಿ, ಈಗ ಎಲ್ಲಿ ಹೋಗೈತಂದ್ರ, ಮೈ ಸನ್ ಹ್ಯಾಸ್ ಟು ಹ್ಯಾವ್ ಅ ಫಸ್ಟ್ ಬೈಟ್ ಇನ್ ಫ್ರಂಟ್ ಆಫ್ ಮೀ ವಿತ್ ಮೀ ಅಂತಾರಿ. ಈಗ ಎಲ್ಲಿ ಬಂದೈತಂದ್ರಿ, ನನ್ನ ಮಗ ಫಸ್ಟ್ ಏನ್ರಿ ಗುಟಕ್ಕ ನನ್ ಜೊತೆಗ ಕುಡಿಲಿ ಅಂತರತ್. ಅಲ್ಲಿಗ ಬಂದೈತ್ರಿ. ಈಗ ಇನ್ನೇನ್ ಹೇಳ್ತೀರಿ ಅಕ್ಕರ ಎಲ್ಲಿ ಅದಕ್ಕ ನಿಮ್ ತಂದೆ ತಾಯಿ ಪಾತ್ರ ಏನೈತ್ರಿ ಮನ್ಯಾಗ. ಅದಕ್ಕ ನೀವು ಕುಡೋದು ಬಂದ್ರು ಕೂಡ ವಿಶೇಷ ಗಮ ಇರ್ಲಿ. ನಾ ಏನ್ ಮಾಡ್ತೀನಿ ನನ್ ನೋಡಿ ಎಲ್ಲಾರು ಮಾಡ್ತಾರ. ನಿಮ್ ಮೊಮ್ಮಕ್ಳ ಮೇಲೆ ಎಲ್ಲಾ ಪರಿಣಾಮ ಬೀಳ್ತೇವೆ. ನಮ್ಮ ಮೊಮ್ಮಕ್ಳ ಮುಂದೆ ಸೇರ್ತಿರ್ತೇವ್ರಿ, ಅವ್ರು ನೋಡ್ತಿರ್ತಾವ್ರಿ, ಅಜ್ಜನಿ ಏನ್ ಸೇರ್ತಿ ನಾನು ಟ್ರೈ ಮಾಡ್ತೇವಿ ಅಂತಾರೆ. ಮನಿ ಒಳಗು ಹಿಂಗ ಒಮ್ಮೆ ಇರ್ತೈತಿ. ನೀವು ಮನ್ಯಾಗ ಹಳ್ಳಿ ಮನ್ಯಾಗ್ರಿ, ಅವ ಅಪ್ಪಗಳು ಏನಂತ, ಹೋಗ್ ಒಂದ್ ಬಿಡಿ ತೊಂಬಾ, ಹೋಗ್ ಒಂದ್ ಸಿಗರೇಟ್ ತೊಂಬಾ ಅಂದ್ರ ಅವಕ್ ಏನ್ ಗೊತ್ತ್ರಿ, ನಮ್ಮ ಅಪ್ಪ ದಿವಸ ಹುಸ್ಸತ್ ಮಾಡ್ತಾನು. ಅದ್ ಏನ್ ಹುಸ್ಸ ಮಾಡ್ತಾನಂತ ಅವು ಸೇದ್ ಬಂದ್ರ ನಾನು ಟ್ರೈ ಮಾಡೇ ಬರ್ತೇವೆ, ಅಲ್ಲೇ ಟ್ರೈ ಮಾಡಿ ಬರಾಕತ್ತಿರದ್ರ. ಅದಕ್ಕ ಹುಷಾರ್, ತರ್ಸುದು ಅಂತ ಇದ್ದ ತರ್ಸುದ ಹುಡುಗರ್ ಕಡೆ ಮಾಡಾಕ ಹೋಗ್ಬೇಡ್ರಿ. ಇದಕ್ ಏನ ಯಾರ ನಿಮ್ಗೆ ಒತ್ತಾಯ ಮಾಡಿದ್ರು ಕೂಡ ಹಿಂಗ್ ಅನ್ಲಿಕ್ ಕಲೀರಿ, ಬೇಡ. ಇಷ್ಟ ನಿಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ ನೀವ್ ಈಗ ತುಂಬೇಕ್ರಿ. ನಿಮ್ ಹಾಸ್ಟೆಲ್ ಮೊಮ್ಮಕ್ಳನ್ನ ಯಾರ್ಯಾರು ಇಟ್ಟಿರ್ತಿರಲ್ಲ, ಪ್ರತಿದಿನ ಕಾಲ್ ಮಾಡಿ ಕೇಳ್ಬೇಕ. ಅವಕ್ಕ ಆತ್ಮವಿಶ್ವಾಸ ತುಂಬೇಕ್ರಿ, ಧೈರ್ಯ ತುಂಬೇಕ್ರಿ. ಅವಕ್ಕ ಇಲ್ಲ ಅಪ್ಪಿನ ಜೊತೆ ಗೆಳೆಯರು ಯಾರು ಇರ್ಲಿಲ್ಲ ಅಂದ್ರು ನಿನ್ನ ಬಲದಿಂದ ನೀನ್ ನಿಂದಿರ್ಬೋದು ಅನ್ನುವಂಥದ್ದು ಆತ್ಮವಿಶ್ವಾಸ ತುಂಬಿದ್ರ, ಅವ್ರು ಎಂದೂ ಫ್ರೆಂಡ್ಸ್ ಒತ್ತಾಯದಿಂದ ಹೇಗ್ ಹೇಳ್ತಾರೆ, ಮುಳ್ಳನ್ನ ಮುಳ್ಳಿನಿಂದ ತೆಗಿ ಅಂತ ಹೇಳ್ತಾರೆ. ಹಂಗನು ಕೂಡ ನಶಾದಿಂದನ ತೆಗಿಬೇಕ್ರಿ. ಅಕ್ಕ ಬಾಬಾ ಹೇಳ್ತಾನ, ಜ್ಞಾನ ಕಾ ನಶಾ ಚಢಾओ, ಯೋಗ ಕಾ ನಶಾ ಚಢಾओ, ಅತೀಂದ್ರಿಯ ಸುಖ ಕಾ ನಶಾ ಚಢಾओ. ಈ ನಶಾವನ್ನ ನಾವು ನೋಡ್ರಿ, ಒಳಗಡೆ ಅದೇನ್ ಮಾಡ್ತಿರ್ತೈತಿ, ಅದ್ ಯಾಕೆ ತಗೋತಾರೆ, ಡೊಪಮೈನ್ ಕ್ರಿಯೇಟ್ ಆಗ್ತಿರ್ತೈತಿ, ಹ್ಯಾಪಿನೆಸ್ ಒಳಗಡೆ ಖುಷಿ ಕ್ರಿಯೇಟ್ ಆಗ್ತೈತಿ, ಅದಕ್ಕ ಮಾಡ್ತಿರ್ತಾರಿ ಅವ್ರ. ಆ ಖುಷಿ ನಮಗ್ ಎಲ್ಲಿಂದ ಸಿಗಾಕತೈತ್ರಿ? ಈಗ ಎಲ್ಲಿಂದ ಸಿಗಾಕತೈತ್ರಿ? ಬಾಬಾನಿಂದ ಸಿಗಾಕತೈತ್ರಿ. ರಾಜಯೋಗ ಮೆಡಿಟೇಷನ್. ಯಾರಿಗೆ ಈ ನಶಾ ಹತ್ಕೋತೈತಿ, ಯೋಗದ ನಶಾ ಹತ್ತೈತಿ, ಅವನ್ ಮೇಲೆ ಪ್ರೀತಿ ನಶಾ ಹತ್ತೈತಿ, ಅವ್ರು ಎಂದಿಗೂ ಕೂಡ ಚಟಕ್ ವಶ ಆಗಿಲ್ಲ. ಅದಕ್ಕ ಬಾಬಾನ್ ಮನ್ಯಾಗ ಏನ್ ಹೇಳ್ತಾರ ಗೊತ್ತೇನ್ರಿ, ಇಲ್ಲಿ ಓಂ ಶಾಂತಿಯೋ 3 ವರ್ಷದಿಂದ 100 ವರ್ಷದವ್ರು ಯಾರ್ ಬೇಕಾದ್ ಬರ್ಬೋದ್ ಅಂತ ಹೇಳ್ತಾರೆ. ಅದಕ್ಕ ಬಾಬಾ ಯಾಕೆ ಹೇಳ್ತಾರೆ, ನಿಮ್ ಮನ್ಯಾಗಿನ ಹುಡುಗರ್ನ ಇಲ್ಲಿ ಕರ್ಕೊಂಬರ್ರಿ, ನಿಮ್ ಮನ್ಯಾಗಿನ ಮೊಮ್ಮಕ್ಕಳನ್ನ ಇಲ್ಲಿ ಕರ್ಕೊಂಬರ್ರಿ. ಯಾಕಂದ್ರೆ ಅವು ಕೂಡ ಯೋಗವನ್ನ ಕಲ್ತು, ಅವು ಬಾಬಾನ್ ಮೇಲೆ ಪ್ರೀತಿ ಮಾಡೋದ್ ಕಲ್ತು, ಬಾಬಾ ಅವ್ರಿಗೆ ಅಂದ್ರೆ ಚಟಕ್ ವಶ ಮಾಡಕ್ ಕೊಡ್ತಾನೇನ್ರಿ? ಬಾಬಾ ಅಂದ್ರೆ ಚಟಕ್ ಅವ್ರು ಹೋಗ್ತಾರೇನ್ರಿ? ಯಾರ್ ಈ ಮೆಡಿಟೇಷನ್ ಕಲಿತಾರ ನೋಡ್ರಿ, ಅವ್ರು ಎಂದಿಗೂ ಕೂಡ ಚಟಕ್ಕ ವಶ ಆಗಲು ಸಾಧ್ಯನೇ. ಯಾಕಂದ್ರೆ ಇದು ಮೆಡಿಟೇಷನ್ ದಿಂದ ನಮ್ ವಿಲ್ ಪವರ್ ಬಹಳ ಹೆಚ್ಚಾಕೈತ್ರಿ. ಬಾಬಾ ನೆನಪು ಮಾಡೋದ್ರಿಂದ ಧೈರ್ಯ ಶಕ್ತಿ ಹೆಚ್ಚಾಕೈತಿ. ಬಾಬಾ ನೆನಪಿನಿಂದ ನನ್ನ ಆತ್ಮವಿಶ್ವಾಸ ಹೆಚ್ಚು ಮಾಡ್ತಾನ್ರಿ. ಅದಕ್ಕ ಆ ವ್ಯಕ್ತಿ ಎಂತವ್ರ ಗೆಳೆಯ ಇದ್ರು ಶಕ್ತಿ ಏನನ್ನೋ ಜ್ಞಾನ ಅರಿವು ಕೊಡ್ತಾನೆ. ಅದಕ್ಕ ಯಾವ ವ್ಯಕ್ತಿ ಯಾವ ಫ್ರೆಂಡ್ಸ್ ಎಷ್ಟ್ ಬೇಕಾದ್ ಡಾಮಿನೇಟ್ ಮಾಡ್ರು ಕೂಡ ಆ ವ್ಯಕ್ತಿ ಏನು ಅನ್ಸಂಗಿಲ್ಲ. ಯಾಕಂದ್ರೆ ನನ್ ಜೊತೆ ಭಗವಂತ ಅದಾನೋ, ನಾ ಭಗವಂತನ ಹೇಳುವಂಗ್ ಕಲಿಬೇಕನ್ನುವಂತ ಮನೋಭಾವನೆ ಅವ್ರದ ಹುಟ್ಟುತ್ತದೆ. ಅದಕ್ಕೆ ಈ ರಾಜಯೋಗ ಮೆಡಿಟೇಷನ್ ಏನ್ ಮಾಡ್ತೈತಿ, ಇದು ಒಂದಸ್ತುತ್ರಿ. ನೀವ್ ಒಂದ್ ಮಾತ್ ಹೇಳ್ತೇನ್ರಿ, ತಿಗಡಿ ಅನ್ನ ಊರ ಅಕ್ಕೋ, ನಿಮ್ ಊರ್ ಯಾವ್ದೇ ಐತಲ್ರಕ್ಕ, ನೀವ್ ಇರ್ತಿರ್ಲ ಈಗ? ಶಿರ್ಡಾನ್ದಿಂದ ಒಬ್ಬ ಅಣ್ಣ ಬರ್ತಿದ್ರಿ. ಅವ್ ಅಣ್ಣ ರೀ ಶಿಡಾನ್ದಿಂದ ಬರ್ತಿದ್ದಲ್ರಿ, ಅವ್ ಅಣ್ಣ ಬಾ ಕುಡಿತಿದ್ರಿ ಅಕ್ಕ. ಇವ್ರ ಮನಿಗ್ ಬಂದ್ ಕುಂಡಿರ್ತಿದ್ರಿ, ಅವ್ರ ಮನ್ಯಾಗ ಬಂದ್ ಕುಂಡಿರ್ತಿ. ತಿಗಡಿ ಅಣ್ಣವ್ರು ಮಾತಾಡ್ಸ್ತಿದ್ರಿ. ತಿಗಡಿ ಅಣ್ಣವ್ರು ಇಲ್ಲಿ ಕರ್ಕೊಂಡ್ ಬಂದಿದ್ರಿ.
ಅವ್ರನ್ನ 3 ತಿಂಗಳಕ್ಕರ ರಿಹ್ಯಾಬಿಲೇಷನ್ ಸೆಂಟರ್ನ್ಯಾಗ ಹಾಕಿದ್ರಿ. ಅಂದ್ರ ಚಟ ಬಿಡಿಸ್ತಾರಲ್ರಕ್ಕರ, ಆ ಚಟ ಬಿಡಿಸುವಂತದ ಸಂಸ್ಥಾ ಕೇಂದ್ರನ್ಯಾಗ ಅವ್ರನ್ನ ಹಾಕಿದ್ರಿ ಅಕ್ಕಾರ. 3 ತಿಂಗಳ ಆದ್ಮೇಲೆ ಅಕ್ಕಾರ ಅಲ್ಲಿ ಕೊಡಂಗಿಲ್ಲ, ಅಲ್ಲಂತೂ ಬಿಟ್ಟೇ ಇಡ್ತಾರ. ಅಲ್ಲಿಂದ ಹೊಳ್ ಬರ್ಬೇಕಾದ ಘಟಪ್ರಭಾ ಸರ್ಕಲ್ನಾಗ ಇಳದ ಬಾರ್ ಅಂಗಡಿ ಹೋಗಿ ಕುಡ್ದ ಮನಿಗ್ ಹೋದತ್. ಅಂದ್ರ ನಿಮ್ಗೆ ಯಾಕಿ ಮಾತ್ ಹೇಳತ್ತೀನಿ ಅಂದ್ರ ಅಕ್ಕಾರ, ಭಾಳ ಕೆಟ್ರಿ. ಆದ್ರ ಅವೆಲ್ಲ ರಿಹ್ಯಾಬಿಲೇಷನ್ ಸೆಂಟರ್ ಅನ್ರಿ. ನೀವ್ ಒತ್ತಾಯ ಮಾಡಿ ನೀ ಬೀಡ್ ಅನ್ರಿ ಅದು ಸಾಧ್ಯ ಇಲ್ರಿ. 2 ದಿವಸ ಮಾಡೋರದಾರ. 3 ತಿಂಗಳು ಅಟ್ಟ ಬಿಟ್ಟು ಬಂದ್ರಿ. ಆಮೇಲೆ ಮತ್ ಅವತ್ತನ್ನ ಸರ್ಕಲ್ನಾಗ ಇರೋದ್ ಕುಡಿದ್ ಬರ್ತಾನಂತ ತಿಳ್ಕೊಂಬೇಡ್ರಿ. ಆದ್ರೆ ಯಾರಿಗೆ ಈ ನಶಾದ ಲತ್ ಹತ್ತೈತಿ, ಈ ನಶೆಗ ಚಟಕ್ ಬೀಳ್ತಾರೋ ಅವ್ರ ಎಂದಿಗೂ ಕೂಡ ಯಾವಾಗ ತಣ್ಣಗ ಇಚ್ಛಾ ಬರ್ತೈತಿ, ಸ್ವಾವಲಂಬನೆ ಆಗ್ತಾನ, ಬಿಡ್ಬೇಕನ್ನೋದು ಬರ್ತೈತಿ, ಮೆಡಿಟೇಷನ್ ಕಲಿತಾನಲ್ರಿ, ಅವ್ ಎಂದಿಗೂ ಕೂಡ ಚಟಕ್ ವಶ ಆಗೋದಿಲ್ರಿ. ನಿಮ್ಗೆ ಹೇಳಿಕ್ ನಾ ಹೆಮ್ಮೆ ಪಡ್ತೇನ್ರಿ. ನಮ್ ಓಂ ಶಾಂತಿ ಯೋಗ ಬ್ರಹ್ಮ ಕುಮಾರ್ 2 ಲಕ್ಷಕ್ಕಿಂತನೂ ಹೆಚ್ಚು ಕುಮಾರ್ಗಳ್ರಿ. ಯಾವ್ದು ಚಟ ಇಲ್ರಿ. ಮತ್ 8 ಜನ ಅದರಿ ಇಲ್ಲಿ ಬಂದು ತಮ್ಮ ಚಟವನ್ನು ಕೂಡ ಬಿಟ್ಟಿದ್ದಾರೆ. ಅದೇ ರೀತಿ ಇವ್ರಿಗೆ ಇಷ್ಟ ನಾ ಇದನ್ನ ಹೇಳ್ಬೇಕಾದ್ರೆ ನನಗ್ ಅನ್ಸತೈತಿ, ನಮ್ಮೂ ಅನೇಕ ಚಟಗಳದಾವಲ್ರಿ. ಚಹಾ ಕುಡಿಯೋದು, ನಮ್ಮ ಅನೇಕ ಚಟಗಳದಾವ್ರಿ. ಪಟ್ ತಿನ್ನೋದು, ನಮ್ಮ ಅನೇಕ ಚಟಗಳದಾವ್ರಿ. ಸಿಟ್ಟು ಮಾಡೋದು, ನಾವು ಏನ್ ಮಾಡ್ಬೇಕ್ರಿ, ಅವನು ಬಿಡ್ಬೇಕ್ರಿ. ಇದೇನೈತ್ರಿ ಬಾ ಹಾನಿ ಐತ್ರಿ. ನಮ್ಮ ಅಟ್ಟ ಸ್ಲೋ ಪಾಯ್ಸನ್ ಅದಾವ್ರಿ. ಅವು ನಮ್ಮನು ಏನದಾವ್ರಿ ಪಾಯ್ಸನ್ ಗಳ ಅದಾವ್ರಿ. ಅದಕ್ಕ ನಾವು ಏನ್ ಮಾಡೋಣ್ರಿ, ಎಲ್ಲರೂ ಈ ಚಟದಿಂದ ಮುಕ್ತರಾಗುನು. ನಿಮ್ ಮನೆಯ ಹುಡುಗರ ಮೇಲೆ, ಮೊಮ್ಮಕ್ಕಳ ಮೇಲೆ ಭಾಳವಾದ ಅತಿ ಆದಂತ ಗಮನ ಇಡ್ರಿ. ಬಿಡಾಕ್ ಹೋಗ್ಬೇಡ್ರಿ, ಸಹಜ ಬಿಡ್ಬೇಡ್ರಿ. ನಿಮ್ ಮನ್ಯಾಗಿನ ಹುಡುಗರು ಚಲೋ ಇರ್ಬೋದು, ಖರೆ ಜಗತ್ ಮಾತ್ರ ಅದಕ್ಕ ಹುಷಾರಿರಿ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.